ನಮ್ಮ ನಾಡಿನಲ್ಲಿ ಹಲವಾರು ಪ್ರತಿಭಾವಂತರು ವಿವಿಧ ಕ್ಷೇತ್ರಗಳಲ್ಲಿದ್ದಾರೆ. ಈ ಪ್ರತಿಭಾವಂತ ಕಲಾವಿದರ ಉತ್ತೇಜನಕ್ಕಾಗಿ ನಮ್ಮ ಬಾನುಲಿ ಪ್ರಸ್ತುತಪಡಿಸುತ್ತಿದೆ ಪ್ರತಿಭಾ ವಿಲಾಸ. ಪ್ರತಿಭಾ ವಿಲಾಸ ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ಪ್ರತಿಭಾ ವಿಲಾಸ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ತಮ್ಮ ಸೃಜನಶೀಲತೆಯಿಂದ ವಿಜ್ಞಾನ ಕ್ಷೇತ್ರದಲ್ಲಿ ಹಲವು ಪ್ರಯೋಗಗಳನ್ನು ಮಾಡಿ ರಾಷ್ಟ್ರಮಟ್ಟದಲ್ಲಿ ಮನ್ನಣೆಯನ್ನು ಪಡೆದ ನಮ್ಮ ಶ್ರೀ ಸುತ್ತೂರು ಕ್ಷೇತ್ರದ ವಸತಿ ಶಾಲೆಯ ಪ್ರೌಢಶಾಲಾ ವಿಭಾಗದ ಭೌತ ವಿಜ್ಞಾನ ಶಿಕ್ಷಕರಾದ ಶ್ರೀ ವಿನೋದ್ ಕುಮಾರ್ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್. JSS ರೇಡಿಯೋ ಬಾನುಲಿ ಕೇಂದ್ರ 91.2 FM ಕೇಳುಗರಿಗೆ ನನ್ನ ನಮಸ್ಕಾರಗಳು. ಸರ್, ತಮಗೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. ಯಾಕಂದರೆ ಒಬ್ಬ ಶಿಕ್ಷಕ ಅಂದ ತಕ್ಷಣ ಅವರು MSc BEd ಅಥವಾ ಶಿಕ್ಷಕರ ಹುದ್ದೆಗೆ ಬೇಕಾದಂಥ ಒಂದು ಕೋರ್ಸನ್ನು ಮುಗಿಸಿ ಒಂದು ಹುದ್ದೆಯನ್ನು ಗಿಟ್ಟಿಸ್ಕೊಂಡ ಮೇಲೆ ತಾವು ಓದೋದನ್ನು, ಬರೆಯೋದನ್ನು ಅಥವಾ ತಮ್ಮ ಕ್ರಿಯಾಶೀಲತೆಗೆ ಒಂದು ಬ್ರೇಕ್ ಕೊಟ್ಬಿಡ್ತಾರೆ. ಆದರೆ ತಮ್ಮಂತಹ ಕೆಲವೇ ಶಿಕ್ಷಕರು ಈ ಕ್ರಿಯಾಶೀಲತೆ ಅಥವಾ ಸೃಜನಶೀಲತೆಯನ್ನು ಮೈಗೂಡಿಸ್ಕೊಂಡಿರ್ತಾರೆ. ಕೆಲವೇ ಶಿಕ್ಷಕರನ್ನು ನಾವು ನೋಡ್ತಾ ಇದ್ದೀವಿ. ಹೇಗೆ ಸರ್, ತಾವು ಹಲವು ಪ್ರಯೋಗಗಳನ್ನು ಮಂಡಿಸಿದ್ದೀರಿ, ಜೊತೆಗೆ ದಕ್ಷಿಣ ಭಾರತದ ರಾಷ್ಟ್ರಮಟ್ಟದ ವಿಜ್ಞಾನ ಸಮ್ಮೇಳನದಲ್ಲಿ ಸತತ 2 ಬಾರಿ ಭಾಗವಹಿಸಿದ್ದೀರಿ, ಬಹುಮಾನವನ್ನು ಸಹ ಪಡೆದುಕೊಂಡಿದ್ದೀರಿ. ಹೇಗೆ ಸರ್ ಈ ಎಲ್ಲ ಪ್ರಯೋಗಗಳಿಗೆ ಏನು ಕಾರಣ ಮತ್ತು ಪ್ರೇರಣೆ ಏನು ಸರ್? ಸರ್, ಮೊದಲನೇದಾಗಿ ಶಿಕ್ಷಕ ವೃತ್ತಿ ಅನ್ನೋದು ಬಹಳ ಶ್ರೇಷ್ಠವಾದ ಪವಿತ್ರವಾದ ವೃತ್ತಿ. ನಿಮ್ಗೆ ಗೊತ್ತಿರೋ ಹಾಗೇ ದೇಶದ ಭವಿಷ್ಯ ನಿಂತಿರೋದು ತರಗತಿಯ ಕೋಣೆ ಒಳಗಡೆ, ಜೊತೆಗೆ ತರಗತಿ ಕೋಣೆ ಒಳಗಡೆ ಪಾಠ ಮಾಡುವಂಥ ಶಿಕ್ಷಕನ ಮೇಲೆ. ಯಾವುದೇ ಒಂದು ದೇಶದ ಶಿಕ್ಷಕ ಉತ್ತಮವಾಗಿ ಬೋಧನೆ ಮಾಡೋದಾದರೆ ಆ ದೇಶದ ಭವಿಷ್ಯವನ್ನೇ ನಾವು ಬದಲಾಯಿಸಬಹುದು. ಈ ಶಿಕ್ಷಕ ಕ್ಷೇತ್ರ ಹೇಗಿದೆ ಅಂದರೆ, ಪ್ರತಿಯೊಬ್ಬ ಶಿಕ್ಷಕನು ವಿದ್ಯಾರ್ಥಿ ಇದ್ದಂಗೆ ನಿರಂತರ ಕಲಿಕೆಯಲ್ಲಿ ನಾವು ತೊಡಗಿಸ್ಕೋಬೇಕಾಗ್ತದೆ. ನಿರಂತರ ಕಲಿಕೆಯಲ್ಲಿರಬೇಕು. ಪ್ರತಿದಿನ ನಾವು ವಿದ್ಯಾರ್ಥಿ ಆಗಿ ಓದ್ಕೊಂಡು ಹೋದಾಗ ಮಾತ್ರ ಉತ್ತಮವಾಗಿ ಬೋಧನೆ ಮಾಡಲಿಕ್ಕೆ ಸಾಧ್ಯ. ಅದರಲ್ಲೂ ನಾನು ಒಬ್ಬ ಭೌತ ವಿಜ್ಞಾನ ಶಿಕ್ಷಕನಾಗಿ ಹೇಳೋದಾದರೆ, ಈ ವಿಜ್ಞಾನ ಅನ್ನೋದು ಬಹಳ ಅತ್ಯದ್ಭುತವಾದ ವಿಷಯ. ಆ್ಯಕ್ಚುಲಿ ನಾನು ವಿಜ್ಞಾನ ಶಿಕ್ಷಕನಾದದಕ್ಕೇ ಇಷ್ಟೆಲ್ಲ ಒಂದಷ್ಟು ಮಾಡ್ತಾ ಇರೋದು ಅಂತ ಹೇಳ್ಬೋದು. ಯಾಕೆಂದರೆ ಅದು ಬಹಳ ವಿಶಿಷ್ಟವಾದ, ಸುಂದರವಾದ, ಪವಿತ್ರವಾದ ಜ್ಞಾನ ಅಂತ ಹೇಳ್ಬೋದು. ಪ್ರತಿನಿತ್ಯ ಪ್ರತಿ ಹಂತದಲ್ಲೂ ನಾವು ವಿಜ್ಞಾನವನ್ನು ನೋಡ್ತಾ ಹೋಗ್ತೇವೆ. ಅಲ್ಲಿ ಬರ್ತಕ್ಕಂತಹ ಪಾಠಗಳು, ಅಲ್ಲಿ ಸಿಗುವಂಥ ವಿಷಯಗಳು ನಮ್ಮನ್ನು ಕ್ರಿಯಾಶೀಲನಾಗಿ ಮಾಡ್ತಾ ಇದೆ. ಈಗ ನನ್ನ ಪಠ್ಯವಸ್ತುವಿನಲ್ಲಿ, ಭೌತಶಾಸ್ತ್ರ ವಿಷಯದ ಪಠ್ಯವಸ್ತುವಿನಲ್ಲಿ ನಾವು ಹೇಳೋದಾದರೆ ವಿದ್ಯುತ್ ಬಗ್ಗೆ ಪಾಠ ಮಾಡ್ತೀವಿ, ಬೆಳಕಿನ ಬಗ್ಗೆ ಪಾಠ ಮಾಡ್ತೀವಿ, ಶಬ್ದದ ಬಗ್ಗೆ ಪಾಠ ಮಾಡ್ತೀವಿ, ಗ್ರಹಗಳ ಬಗ್ಗೆ ಮಾಡ್ತೀವಿ. ಈ ಪ್ರತಿಯೊಂದೂ ಒಂದು ವಿಶಿಷ್ಟವಾದ ಪ್ರಪಂಚಕ್ಕೆ ತಗೊಂಡೋಗುತ್ತೆ. ಅದು ಕುತೂಹಲ, ಅನ್ವೇಷಣೆ ಮನೋಭಾವ ಪ್ರತಿಯೊಂದನ್ನು ಹುಟ್ಟಾಕುತ್ತೆ. ಅದರ ಆಳಕ್ಕೆ ಇಳಿದಾಗ ನಮಗೆ ಅದರ ಅರ್ಥ ಗೊತ್ತಾಗುತ್ತೆ. ಹಾಗಾಗಿ ಈ ವಿಷಯನೇ ನಮಗೆ ಮೋಟಿವೇಟ್ ಮಾಡಿದೆ, ಉತ್ಸಾಹ ಭರಿತವಾಗಿ ಕೆಲಸ ಮಾಡೋದಕ್ಕೆ ಸಹಾಯಕ ಮಾಡಿದೆ ಅಂತ ಹೇಳ್ಬೋದು. ಆ್ಯಸ್ ಎ ಫಿಸಿಕ್ಸ್ ಟೀಚರ್ ಆಗಿ ನಾನು ತುಂಬ ಪ್ರೌಡ್ ಇದೆ. ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ದೇವ್ರಿಗೆ, ನಾನು ಫಿಸಿಕ್ಸ್ ಟೀಚರ್ ಮಾಡಿದೆಯಲ್ಲಪ್ಪ ಅಂತ. ಅಷ್ಟು ಅದ್ಭುತವಾದ ಒಂದು ವಿಷಯನ ಆಯ್ಕೆ ಮಾಡ್ಕೊಂಡು ಓದಿದ್ದೀನಿ, ಅದನ್ನು ಬೋಧನೆ ಮಾಡ್ತಿದ್ದೀನಿ. ಅಲ್ಲ, ವಿಶೇಷವಾಗಿ ಭೌತಶಾಸ್ತ್ರದ ಶಿಕ್ಷಕನಾಗಿ ಮಾಡಿದ್ದಕ್ಕೆ ತಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ರಿ. ನನಗನ್ಸುತ್ತೆ ಒಬ್ಬ ಶಿಕ್ಷಕನಾಗೋದು ಅಥವಾ ಒಬ್ಬ ಗುರುಗಳಾಗೋದೇ ಒಂದು ದೇವರ ಆಶೀರ್ವಾದ. ಖಂಡಿತ ಸರ್. ಸೊ ಅದು ಅಂತಹ ಶ್ರೇಷ್ಠವಾದ ಜಾಬ್, ಬೇರೆ ಯಾವ ಜಾಬಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಅಲ್ಲ, ಒಂದು ಸ್ಯಾಟಿಸ್ಫ್ಯಾಕ್ಷನು ಸರ್. ಆದರೆ ನೀವು ಯಾವುದೇ ಕೋರ್ಸ್ ತೊಗೊಳ್ಳಿ, ಯಾವುದೇ ಕ್ಷೇತ್ರ ತೊಗೊಳ್ಳಿ,
ಅದರಲ್ಲಿ ಗುರುಗಳಿಲ್ದೇ ಯಾವ ಕೆಲಸವೂ ಆಗೋದಿಲ್ಲ. ಖಂಡಿತ ಸರ್, ಸೊ ಖಂಡಿತ, ಹಾಗಾಗಿ ಖಂಡಿತ. ಗುರುಗಳ ಪಾತ್ರ ಅಷ್ಟು ಅದ್ಭುತವಾದದ್ದು. ತಾವೇ ಹೇಳಿದ್ರಿ, ಅದೊಂದು ಮಹತ್ವವಾದ ಕೆಲಸ. ಒಂದು ದೇಶವನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಅಥವಾ ನಿಮ್ಮ ಶಾಲೆ ಕೊಠಡಿ ಒಳಗಿರುವಂಥ ಮಕ್ಕಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಶಿಕ್ಷಕನ ಪಾತ್ರ ಬಹಳ ಮಹತ್ವವಾದದ್ದು ಅಂತ ತಾವು ಹೇಳಿದ್ರಿ. ಆದರೆ ದುರದೃಷ್ಟಕರ, ಇತ್ತೀಚೆಗೆ ಕೆಲವು ಶಿಕ್ಷಕರಲ್ಲಿ ಶಿಕ್ಷಕರ ಮಹತ್ವವನ್ನೇ ನಾವು ಅರ್ಥ ಮಾಡ್ಕೊಂಡಿರೋದಿಲ್ಲ. ಹಾಗಾಗಿ ಶಿಕ್ಷಕರ ಕ್ರಿಯಾಶೀಲತೆ ಬಗ್ಗೆ ಯೋಚನೆ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಆದರೂ ತಮ್ಮಂತಹ ಶಿಕ್ಷಕರು ಮಧ್ಯೆ ನೋಡುವಾಗ ನಮ್ಮಂಥವ್ರಿಗೆ ಅಥವಾ ಉಳಿದ ಶಿಕ್ಷಕರಿಗೂ ಕೂಡ ಒಂದು ಪ್ರೇರಣೆ ಸಿಗುತ್ತೆ. ಶಿಕ್ಷಕರ ಪಾತ್ರ, ಶಿಕ್ಷಕರ ಮಹತ್ವ, ಅವರು ಒಂದು ವಿದ್ಯಾರ್ಥಿಯನ್ನು ಒಂದು ಒಳ್ಳೆಯ ಶಿಲೆಯಾಗಿ ಮಾಡುವಲ್ಲಿ ಅವರ ಪಾತ್ರ ಎಷ್ಟಿದೆ ಅನ್ನೋದನ್ನು ಖಂಡಿತವಾಗ್ಲೂ ನಾವು ಗಮನಿಸಬಹುದಾಗತ್ತೆ. ಹೇಗೆ ತಾವು ಸಾಕಷ್ಟು ಕ್ರಿಯಾಶೀಲರಾಗಿದ್ದರೆ, ತಾವು ಹೇಳಿದ್ರೆ ನಾನು ಕೂಡ ವಿದ್ಯಾರ್ಥಿಯಾಗಿ ಕಲಿತೀನಿ ಅಂತ, ಅದು ಬಹಳ ಮುಖ್ಯ. ಓದಿ ಮುಗಿದ ತಕ್ಷಣ ನಾನು ಶಿಕ್ಷಕನಾದ ತಕ್ಷಣ ಆಗೋದಿಲ್ಲ. ಬೇರೆ ಜಾಬ್ಗಳಾದ್ರೆ ನೋಡಿ, ಮನೆಗೆ ಹೋದ ತಕ್ಷಣ ಫ್ಯಾಮಿಲಿ ಬಗ್ಗೆ ಮತ್ತೊಂದ್ ಬಗ್ಗೆ ಬೇರೆ ಕಡೆ ತೊಡಗಿಸ್ಕೊಬಹುದು. ಆದ್ರೆ ನಮ್ಮ ಶಿಕ್ಷಕ ವೃತ್ತಿ ಇದೆಯಲ್ಲ, ಎವ್ರಿ ಟೈಮ್ ಲರ್ನರ್ ನಾವು. ಪ್ರತಿದಿನ ನಾವು ಹೊಸ ಕಲ್ತ್ಕೊಂಡು ಹೋಗಿ ಹೇಳ್ದಾಗ ಮಾತ್ರ ಮಕ್ಕಳಿಗೆ ಒಂದು ಕ್ಯೂರಿಯಾಸಿಟಿ ಬರುತ್ತೆ, ಉತ್ಸಾಹ ಬರುತ್ತೆ. ಸುಮ್ನೆ ನಾವು ಅಪ್ಡೇಟ್ ಆಗ್ತಿರ್ಬೇಕು. ಈಗ ಮೊಬೈಲ್ ಫೋನ್ ಹೇಗೆ ನಾವು 100 ಅಪ್ಡೇಟ್ಸ್ ತಗೊಳ್ತೀವೋ, ಸಿಮಿಲರ್ಲಿ ಆಸ್ ಎ ಶಿಕ್ಷಕನಾಗಿ ಪ್ರಸ್ತುತ ಜಗತ್ತಲ್ಲಿ ಅಪ್ಡೇಟ್ ಆದರೆ ಮಾತ್ರ ಕ್ಲಾಸ್ ರೂಮ್ ಒಳಗಡೆ ನಿಂತ್ಕೊಂಡು ಮಕ್ಕಳಿಗೆ ಆಸಕ್ತಿದಾಯಕವಾಗಿ ಬೋಧನೆ ಮಾಡ್ಲಿಕ್ಕೆ ಸಾಧ್ಯ. ಅಪ್ಡೇಟ್ ಆಗಲಿಲ್ಲ ಅಂದರೆ ಔಟ್ಡೇಟ್ ಆಗ್ತೀವಿ ಮಕ್ಕಳ ಮುಂದೆ. ಗೊತ್ತಲ್ಲ ನಿಮಗೆ, ಕಷ್ಟ ಆಗ್ತದೆ ಅಲ್ಲ. ಅಪ್ಡೇಟ್ ಅನ್ನೋದು ಇವತ್ತಿಗೆ ಯಾಕೆ ಮುಖ್ಯ, ಹಿಂದಿನ ದಿನಗಳಲ್ಲಿ ಗೊತ್ತಿಲ್ಲ. ಆದರೆ ಪ್ರಸ್ತುತ ಯಾಕೆ ಒಬ್ಬ ಶಿಕ್ಷಕ ಅಪ್ಡೇಟ್ ಆಗಲೇಬೇಕು ಅಂತ ಹೇಳಿದರೆ, ನೀವು ಬೋಧನೆ ಮಾಡುವಂಥ ಸಾಕಷ್ಟು ಏನು ಸಿಲೆಬಸ್ಸಲ್ಲಿರುವಂಥ ವಿಷಯಗಳು ಅವರ ಮೊಬೈಲ್ ಫೋನಲ್ಲೇ ಇರುತ್ತೆ. ಒಂದು ಗೂಗಲ್ ಮಾಡಿದ್ರೆ ಎಲ್ಲ ವಿಚಾರವೂ ಸಿಕ್ಬಿಡುತ್ತೆ. ಆದರೆ ಅದರಿಂದ ಆಚೆ ಶಿಕ್ಷಕ ಏನು ಕೊಡ್ತಾನೆ ಅದ್ರ ಮೇಲೆ ನಿರ್ಧಾರ ಆಗುತ್ತೆ, ಗುರುಗಳ ಮೇಲೆ. ಇತ್ತೀಚೆಗೆ ಗೂಗಲ್ ಗುರು ಅಂತ, ಹೌದು, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಜಸ್ಟ್ ಒಂದು ಬೆರಳು ತುದಿಯಲ್ಲಿ ಇಡೀ ಪ್ರಪಂಚನ ನಾವು ನೋಡ್ಬೋದು. ಆದ್ರೆ ಅದು ಸುಮ್ಮನೆ ವಿವರಣೆ ಕೊಡ್ಬೋದು ಅಷ್ಟೇ. ಪ್ರಾಕ್ಟಿಕಲ್ ಆಗಿ ಅದನ್ನ ಫೀಲಿಂಗ್ ಆಗಿ, ಹೌದಾ, ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಕೊಂಡು ಹೇಳೋದಿದೆಯಲ್ಲ, ಅದು ಗೂಗಲ್ ಇಂದ ಸಿಗಲ್ಲ ಸರ್. ಆ ಒಂದು ಕ್ರಿಯಾಶೀಲತೆ, ಆ ಒಂದು ಸೃಜನಶೀಲತೆ ಶಿಕ್ಷಕನಲ್ಲಿದ್ದಾಗ ಮಾತ್ರ ಮಕ್ಕಳು ನಮ್ಮವರಾಗ್ತಾರೆ, ಮಕ್ಕಳು ನಮ್ಮ ಮಾತನ್ನ ಕೇಳ್ತಾರೆ, ಅನುಕರಣೆ ಮಾಡ್ತಾರೆ ಅಂತ. ಸರ್ ನೋಡಿ, ಆಲ್ಬರ್ಟ್ ಐನ್ಸ್ಟೀನ್ ಸರ್ ಒಂದ್ ಕಡೆ ಒಂದು ಮಾತು ಹೇಳಿದ್ದಾರೆ, ಎ ಫಿಸಿಕ್ಸ್ ಟೀಚರ್ ಟೀಚ್ ಫಿಸಿಕ್ಸ್ ಬ್ಯಾಡ್ ಆರ್ ಬೋರ್ಡ್ ಈಸ್ ನಾಟ್ ಎ ಟೀಚರ್, ಈಸ್ ಎ ಕ್ರಿಮಿನಲ್ ಅಂತ ಹೇಳ್ತಾರೆ. ಯಾವುದೇ ಭೌತ ವಿಜ್ಞಾನ ಶಿಕ್ಷಕ ಕ್ಲಾಸ್ ರೂಮ್ ಒಳಗಡೆ ಮಾಡುವಂಥ ಪಾಠ ಮಗುಗೆ ಅರ್ಥ ಆಗ್ದೇನೆ ಬೋರ್ ಆಗ್ತಿದೆ, ಕೆಟ್ಟದಾಗ ಪಾಠ ಮಾಡ್ತಿದ್ದಾರೆ ಅಂದರೆ ಅವ್ನು ನಿಜವಾದ ಶಿಕ್ಷಕ ಅಲ್ಲ, ಅವನು ಕ್ರಿಮಿನಲ್ಗೆ ಸಮಾನ ಅಂತ ಹೇಳ್ತಾರೆ. ಹೌದು, ಅಷ್ಟು ಪವಿತ್ರವಾದ ಒಂದು ವಿದ್ಯೆ ಅದು. ಆ್ಯಕ್ಚುಲಿ ಭೌತ ವಿಜ್ಞಾನ ಇದೆಯಲ್ಲ, ಓವರ್ ಆಲ್ ವಿಜ್ಞಾನ ಅನ್ನೋಂಥದ್ದು ಬಹಳ ಶ್ರೇಷ್ಠವಾದ ಜ್ಞಾನ ಅದು. ಅದನ್ನ ಪಾಠ ಮಾಡ್ಬೇಕಾದ್ರೆ ಮಕ್ಕಳನ್ನ ಯಾವುದೋ ಒಂದು ಪ್ರಪಂಚಕ್ಕೆ ತಗೊಂಡು ಹೋಗ್ಬೇಕು ನಾವು. ಆದ್ರೆ ಎಷ್ಟೋ ಸಾಮಾನ್ಯ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಎಷ್ಟೋ ಶಿಕ್ಷಕರು ಬೋರಿಂಗ್ ಮಾಡ್ಬಿಡ್ತಾರೆ. ಆಕ್ಚುಲಿ ಆ ಶಿಕ್ಷಕರು ಬರ್ಲಿಲ್ಲ ಅಂದ್ರೆ ಮಕ್ಕಳು ಫೀಲ್ ಮಾಡ್ಕೋಬೇಕು, ಶಿಕ್ಷಕರು ಬರ್ಬೇಕಿತ್ತು, ಅವ್ರ ಪಾಠ ಕೇಳಬೇಕು ಅಂತ. ಆ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡಾಗ ಬೋರ್ ಆಗಿ ಪಾಠ ಮಾಡೋದು ಇದೆಯಲ್ಲ, ಅದು ತುಂಬಾ ಕೆಟ್ಟ ವಿಚಾರ ಅಂತ ಹೇಳ್ಬೋದು. ಅವ್ರನ್ನ ಕ್ರಿಮಿನಲ್ ಗೋಲ್ಸಿದ್ದಾರೆ ಆಲ್ಬರ್ಟ್ ಐನ್ಸ್ಟೀನ್. ಹೌದೌದು, ಯಾಕಂದ್ರೆ ನನಗೆ ಗೊತ್ತಿಲ್ಲದೆ ನೀರವ್ರಿಗೆ ಹೇಳ್ಕೊಡಕ್ ಹೋಗಿದ್ದೀನಿ ಅನ್ನೋ ಒಂದು ಪಟ್ಟದಲ್ಲಿರುವಾಗ, ಸೊ ಅದನ್ನ ಒಂಥರ ವಿಶ್ವಾಸ ದ್ರೋಹ ಮಾಡ್ದಂಗೆ ಲೆಕ್ಕನೇ ಆಗತ್ತೆ ಅಲ್ವಾ ಸರ್? ಖಂಡಿತ. ಹಾಗಾಗಿ ಆ ಜ್ಞಾನವನ್ನ ಪರಿಪೂರ್ಣವಾಗಿ ಮಕ್ಕಳಿಗೆ ತಲುಪಿಸುವಂತದ್ದು ಶಿಕ್ಷಕನಲ್ಲಿ ಆಗ್ಬೇಕು. ಎಸ್ ಸರ್. ಸೊ ಆ ಕಾರಣಕ್ಕೆ ತಮ್ಮಂಥ ಶಿಕ್ಷಕರನ್ನು ನೋಡಿದಾಗ ನಮಗೆ ಬಹಳ ಸಂತೋಷ ಆಗುತ್ತೆ, ಒಂದು ಪ್ರೇರಣೆ ಆಗುತ್ತೆ ಸರ್. ಸೊ ಖಂಡಿತ ಮಕ್ಕಳಿಗೂ ಕೂಡ ತಮ್ಮಂಥ ಶಿಕ್ಷಕರು ಪ್ರೇರಣೆ ಆಗ್ತಾರೆ ಸರ್. ಸೊ ಆ ನಿಟ್ಟಿನಲ್ಲಿ ಸಾಮಾನ್ಯವಾಗಿ ಮಕ್ಕಳಿಗೆ ಹೇಳಿ ಅವರ ಹತ್ರ ಒಂದು ಮಾದರಿಯನ್ನು ಕ್ರಿಯೇಟ್ ಮಾಡಿ ಅಥವಾ ಒಂದು ಪ್ರಯೋಗಗಳನ್ನು ಮಾಡಿಸುವಂಥದ್ದು ಒಂದು ಭಾಗ. ಆದರೆ ಸ್ವತಃ ಶಿಕ್ಷಕರು ಕೂಡ ಒಂದಷ್ಟು ಕ್ರಿಯೇಟಿವಿಟಿಯನ್ನು ಅಳವಡಿಸ್ಕೊಳ್ಳುವಂಥದ್ದು, ಮಂಡಿಸುವಂಥದ್ದು, ಇದು ಕೂಡ ಬಹಳ ಮುಖ್ಯ ಅಂತ ಹೇಳ್ತೀವಿ. ಸೊ ಆ ನಿಟ್ಟಿನಲ್ಲಿ ತಾವು ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ್ದೀರಿ, ಅದನ್ನು ರಾಷ್ಟ್ರ ಮಟ್ಟದಲ್ಲಿ ಕೂಡ ಪ್ರೆಸೆಂಟ್ ಮಾಡಿದಿರಿ, ಅದಕ್ಕೆ ತಮಗೆ ಮನ್ನಣೆ ಕೂಡ ಸಿಕ್ಕಿದೆ ಸರ್. ಸೊ ಯಾವೆಲ್ಲ ಪ್ರಯೋಗಗಳನ್ನು ಇದುವರೆಗೂ ತಾವು ಮಾಡಿದ್ದೀರಿ? ಸೊ ಅದರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಸರ್. ಎಸ್ ಸರ್, ನಾವು ಭೌತಶಾಸ್ತ್ರ ವಿಭಾಗದಲ್ಲಿ ಪಠ್ಯವಸ್ತುನಲ್ಲಿ ನಾವು ನೋಡೋದಾದರೆ, ಈ ವಿದ್ಯುತ್ ಪ್ರವಾಹದ ಬಗ್ಗೆ, ವಿದ್ಯುತ್ ಪ್ರವಾಹ ಇರ್ಬೋದು, ಬೆಳಕು, ಶಬ್ದ, ನಾನು ಆವಾಗಲೇ ಹೇಳ್ದಂಗೆ ತುಂಬ ವಿಷಯದ ಬಗ್ಗೆ ನಾವು ಬೋಧನೆ ಮಾಡ್ತೇವೆ. ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಪ್ರಯೋಗಗಳನ್ನು ಹೇಗೆ ಮಾದರಿ ರೂಪದಲ್ಲಿ ನಾವು ತಯಾರಿ ಮಾಡಿ ಜನಕ್ಕೆ, ಸಮಾಜಕ್ಕೆ ಅನುಕೂಲವನ್ನು ಮಾಡಬಹುದು.
ವಿಜ್ಞಾನದ ಮೂಲ ಉದ್ದೇಶನೇ ಅದು ಸರ್. ಸಮಾಜದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ವಿಜ್ಞಾನದ ಮುಖಾಂತರ ಹೇಗೆ ಬಗೆಹರಿಸುವಂಥದ್ದು, ಅದೇ ವಿಜ್ಞಾನ ಹೇಳ್ಕೊಡೋದು. ಅದೇನೆ ಮುಖ್ಯವಾಗಿ ವಿಜ್ಞಾನ ಕಲಿಯೋದು ಜಸ್ಟ್ ಮಾರ್ಕ್ಸ್ ತಗೊಂಡು ನಾವು ಪಾಸ್ ಮಾಡಿ ಹೋಗೋದಲ್ಲ. ಸಮಾಜದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದೇ ವಿಜ್ಞಾನ. ಸೊ ಆ ನಿಟ್ಟಿನಲ್ಲಿ ನಾವು ಸಣ್ಣ ಸಣ್ಣ ಒಂದು ಪ್ರಯೋಗಗಳನ್ನ ಮಾಡಿ, ಮಾದರಿಗಳನ್ನ ತಯಾರಿ ಮಾಡಿ ಅದನ್ನ ಪ್ರೆಸೆಂಟ್ ಮಾಡಿದ್ವಿ. ಅವು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆಯನ್ನ ಪಡ್ಕೊಂಡ್ವು. ಅವುಗಳಲ್ಲಿ ಉದಾಹರಣೆಗೆ ನಾನು ತಗೊಳ್ಳೋದಾದ್ರೆ, ನಾನು ಕಳೆದ 3 ವರ್ಷದಲ್ಲಿ ಒಂದು ಮಾದರಿಯನ್ನ ಪ್ರೆಸೆಂಟ್ ಮಾಡಿದ್ದೆ. ನಾನು ಫಸ್ಟು ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ದೆ. ನೋಡಿ, ನಮ್ಮ ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ, ಹಾಗೆ ಉರ್ದು ಮತ್ತು ಇತರ ಅಲ್ಪಸಂಖ್ಯಾತ ಭಾಷಾ ಶಾಲೆಗಳ ನಿರ್ದೇಶನಾಲಯ, ಹಾಗೆ ರಾಜ್ಯ ಶಿಕ್ಷಣ ಸಂಶೋಧನಾ ಮತ್ತು ತರಬೇತಿ ಇಲಾಖೆಗಳಿಂದ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸ್ತಾರೆ. ಅದರಲ್ಲೂ ಮಾದರಿಗಳನ್ನು ಪ್ರದರ್ಶನ ಮಾಡುವಂಥ ಒಂದು ಸ್ಪರ್ಧೆ. ಸೊ ಅದರಲ್ಲಿ ನಾನು ಭಾಗವಹಿಸಿದ್ದಂತು. ಕಳೆದ 2 ವರ್ಷದಲ್ಲಿ ನಾನು ಅದರಲ್ಲಿ ಭಾಗವಹಿಸಿದ್ದೆ. ಅದರಲ್ಲಿ ಮೊದಲನೇದಾಗಿ ನಾನು ಸಬ್ಮಿಟ್ ಮಾಡಿದಂಥ ಪ್ರಾಜೆಕ್ಟು ಭೌತ ವಿಜ್ಞಾನದ ಸರಳಿ ಮಾದರಿಗಳು ಅಂತ ಪ್ರೆಸೆಂಟ್ ಮಾಡಿದೆ. ಭೌತ ವಿಜ್ಞಾನದ ಸರಳಿ ಮಾದರಿಗಳು, ಸಿಂಪಲ್ ಮಾಡೆಲ್ಸ್ ಆಫ್ ದ ಫಿಸಿಕ್ಸ್. ಅದರಲ್ಲಿ ನಾವು ಲೈಟ್ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ವಿ. ಈಗ ಕ್ಲಾಸ್ ರೂಮ್ ಒಳಗಡೆ ಬೆಳಕಿನ ಬಗ್ಗೆ ಪಾಠ ಮಾಡ್ತೀವಿ. ಬೆಳಕಿನ ಪ್ರತಿಫಲನ, ವ್ಯತೀಕರಣ, ಮತ್ತೆ ವಕ್ರೀಭವನ, ಇವುಗಳನ್ನ ಹೇಗೆ ಪ್ರಾಕ್ಟಿಕಲ್ ಆಗಿ ನಾವು ತೋರಿಸ್ಬೋದು, ಡೇ ಟು ಡೇ ಲೈಫಲ್ಲಿ ಹೆಂಗೆ ತೋರಿಸ್ಬೋದು, ಅದನ್ನ ಇಟ್ಕೊಂಡು ಸುಮಾರು ಒಂದು 20 ಸಣ್ಣ ಸಣ್ಣ ಮಾದರಿಗಳನ್ನ ಒಟ್ಟುಗೂಡಿಸಿ ಆ ಒಂದು ಮಾದರಿಯನ್ನ ನಾವು ಪ್ರದರ್ಶನ ಮಾಡಿದ್ವಿ. ಅದು ಜಿಲ್ಲಾ ಮಟ್ಟದಲ್ಲಿ ಬಹುಮಾನ ಪಡ್ಕೊಂಡು, ರಾಜ್ಯ ಮಟ್ಟದಲ್ಲಿ ಬಹುಮಾನ ಪಡ್ಕೊಂಡು ದಕ್ಷಿಣ ಭಾರತ ವಿಜ್ಞಾನ ಸಮ್ಮೇಳನಕ್ಕೆ ಆಯ್ಕೆ ಆಗಿತ್ತು. ಅದು ಕಳೆದ 2 ವರ್ಷದಲ್ಲಿ ಆದಂಥದ್ದು. ಅಲ್ಲಿ ಪ್ರಶಂಸಾ ಪತ್ರಗಳನ್ನ ಪಡ್ಕೊಂಡೆ. ರಾಜ್ಯ ಮಟ್ಟದಲ್ಲಿ 2ನೇ ಬಹುಮಾನವನ್ನ ಪಡ್ಕೊಂಡೆ, ಪ್ರಶಸ್ತಿ ಪತ್ರ ಇವೆಲ್ಲ ಪಡ್ಕೊಂಡೆ. ದಕ್ಷಿಣ ಭಾರತ ವಿಜ್ಞಾನ ಸಮ್ಮೇಳನದಲ್ಲಿ ಪ್ರಶಂಸಾ ಪತ್ರವನ್ನ ಪಡ್ಕೊಂಡ್ವಿ. ಅದು ಸೊ ಅದು ನಮ್ಗೆ ನಿಜವಾಗ್ಲೂ ನನ್ಗೆ ಅನಿಸ್ತು ಅವಾಗ. ಸ್ಟಾರ್ಟಿಂಗ್ ಅಲ್ಲಿ ಅಟೆಂಡ್ ಮಾಡಿದಾಗ ಏನೋ ಸಿಂಪಲ್, ನಾವೆಲ್ಲ ಅಲ್ಲಿ ಫೈಟ್ ಮಾಡ್ಲಿಕ್ಕೆ ಆಗ್ತದ ಅಂತ. ಅಲ್ಲಿ ಹೋದಾಗ್ಲೇ ಗೊತ್ತಾದದು, ಎಸ್ ಸಮಥಿಂಗ್ ಇಸ್ ದೇರ್, ನಾವು ಮಾಡ್ಬೋದು ಅಲ್ವಾ. ನನ್ನ ನಾಲೆಡ್ಜ್ ನ ಡೆಫಿನೆಟ್ಲಿ ಸರ್. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು, ಎಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನಮ್ ನಾಲೆಡ್ಜ್ ನ ಅಲ್ಲಿ ನಾವು ಪ್ರೆಸೆಂಟ್ ಮಾಡಿದ್ರೆ ಖಂಡಿತ ಅದಕ್ಕೆ ಮನ್ನಣೆ ಸಿಗುತ್ತೆ ಅಂತ ನನಗೆ ಅಲ್ಲಿ ಸಿಕ್ತು. ಅಲ್ಲಿ ಹೋದಾಗ ತುಂಬಾನೇ ನೋಡಿದೆ ಸರ್. ಅಲ್ಲಿ ನೋಡಿ, ಕೇರಳ ಟೀಚರ್ಸು, ಪುದುಚೇರಿ, ತಮಿಳುನಾಡು, ಎಸ್ ಬೇರೆ ರಾಜ್ಯದ ಶಿಕ್ಷಕರು ಹೇಗಿದ್ದಾರೆ, ಅವ್ರ ಉತ್ಸಾಹ ಹೇಗಿದೆ, ಅವ್ರ ಕಮ್ಯುನಿಕೇಶನ್ಸ್, ಅದನ್ನೆಲ್ಲ ಗಮನಿಸ್ತದ್ದು ನನಗೆ ಬಹಳ ಮೋಟಿವೇಟ್ ಮಾಡ್ತು. ಎಸ್ ನಿಜವಾಗ್ಲೂ ನಾವು ಅವ್ರ ಜೊತೆನೂ ಫೈಟ್ ಮಾಡ್ಬೋದು. ಮೀನ್ಸ್ ನಾಲೆಡ್ಜ್ ಅಲ್ಲಿ ಕರಿಕ್ಯುಲಮ್ ಬೇರೆ ಇದೆ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಕರಿಕ್ಯುಲಮೇ ಬೇರೆ ಇದೆ, ಕರ್ನಾಟಕ ಪಠ್ಯ ವಸ್ತುದು. ನೋಡಿ, ಕೇರಳದಲ್ಲಿ ಅಲ್ಲೇ ಬೇರೆ ರೀತಿ ಕರಿಕ್ಯುಲಮ್ ಇದೆ. ಸೈನ್ಸ್ ಅಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಕೇರಳದ್ದು. ಆ ಶಿಕ್ಷಕರ ಪರಿಚಯ ಆದಾಗ, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿದಾಗ ತುಂಬಾ ಮಾಹಿತಿಗಳು ನಮ್ಗೆ ಸಿಕ್ತು. ಅವರ ಜ್ಞಾನ, ತುಂಬಾ ವಿಷಯಗಳು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ, ತುಂಬಾ ವಿಚಾರಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಅದು ನನಗೆ ತುಂಬಾ ಮೋಟಿವೇಟ್ ಮಾಡ್ತು ನೆಕ್ಸ್ಟ್ ಪ್ರೆಸೆಂಟೇಷನ್ಗೆ. ಸರ್, ಹಾಗೆಯೇ ತಾವು ಚತುರ ಇಸ್ತ್ರಿ ಪೆಟ್ಟಿಗೆ ಅಂತ ಒಂದು ಪ್ರಯೋಗವನ್ನು ಮಾಡ್ತೀರಿ, ಮಾದರಿಯನ್ನು ತಯಾರು ಮಾಡ್ತೀರಿ, ಅದ್ರ ಬಗ್ಗೆ? ಎಸ್ ಸರ್, ಅದು ಸರಳ ಮಾದರಿಗಳನ್ನ ಮಾಡಾದ್ಮೇಲೆ ನಮ್ಗನ್ನಿಸ್ತು, ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಸೆನ್ಸಾರ್ಸ್ಗಳು ಯೂಸ್ ಮಾಡಿಕೊಂಡು, IR ಸೆನ್ಸಾರು, ಪ್ರಾಕ್ಸಿಮಿಟಿ ಸೆನ್ಸಾರ್ಸು, ಅಂದ್ರೆ ಅಪ್ಗ್ರೇಡ್ ಸೈನ್ಸ್ ಅಂತ ಬರುತ್ತೆ. ಈಗ ಹೇಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುತ್ತೋ, ಕಂಪ್ಯೂಟರ್ಗಳಿಂದ ನಾವು ಹೇಗೆ ಕೆಲಸಗಳನ್ನ ಮಾಡಬಹುದು, ಸಿಮಿಲರ್ಲಿ ಈ ಮೈಕ್ರೋ ಕಂಟ್ರೋಲರ್ ಅಂತ ಬರುತ್ತೆ, ಹಾರ್ಡಿನೋಗಳನ್ನ ಇಟ್ಕೊಂಡು ನಾವೇನಾದ್ರೂ ಬೇರೆ ಬೇರೆ ಮಾದರಿಗಳನ್ನ ತಯಾರಿಕೆ ಮಾಡ್ಬೋದಾ ಅಂತ ನೋಡಿದಾಗ ಅವಾಗ ಸ್ಟಾರ್ಟ್ ಆದದ್ದೇನೆ ನಮಗೆ ಈ ಚತುರ ಇಸ್ತ್ರಿ ಪೆಟ್ಟಿಗೆ. ನಾ ಅಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಕಾಂಪೀಟ್ ಮಾಡಿದಾಗ ನೋಡಿದೆ, ಆ ಸಂದರ್ಭದಲ್ಲಿ ಎಷ್ಟೋ ಆರ್ಡಿನೋ ಬೇಸಿಸ್ ಮೇಲೆ ಮಾದರಿಗಳು ಬಂದಿತ್ತು. ಅವಾಗ ನಾನು ಆರ್ಡಿನೋ ರಿಲೇಟೆಡ್ ಆಗಿ ಪ್ರಯತ್ನ ಮಾಡೋಣ ಅಂತೇಳಿ ಸ್ವಲ್ಪ ಆರ್ಡಿನೋ ಬಗ್ಗೆ ಜ್ಞಾನ ಇರ್ತಕ್ಕಂಥ ಶಿಕ್ಷಕರ ಜೊತೆ ಕಮ್ಯುನಿಕೇಟ್ ಮಾಡಿ, ನಮ್ಮಲ್ಲೇ ಒಂದಿಬ್ಬರಿದ್ರು ಬೇರೆ ಶಿಕ್ಷಕರು, ಅವರು ಸ್ವಲ್ಪ ಟ್ರೈನಿಂಗ್ ಎಲ್ಲ ತಗೊಂಡಿದ್ರು ಆರ್ಡಿನೋ ಬೋರ್ಡ್ ಕೋಡಿಂಗ್ ಬಗ್ಗೆ ಎಲ್ಲ. ಅವ್ರ ಜೊತೆ ಮಾತಾಡಿ ಕಮ್ಯುನಿಕೇಟ್ ಮಾಡಿದಾಗ ಅವರೆಲ್ಲ ಸಹಾಯ ಮಾಡಿದ್ರು. ಸೊ ಸಾಮಾನ್ಯ ಇಸ್ತ್ರಿ ಪೆಟ್ಟಿಗೆಗೆ ಒಂದಷ್ಟು ಸೆನ್ಸಾರ್ಗಳು, IR ಸೆನ್ಸಾರ್ ಅಂತ ಬರುತ್ತೆ, IR ಸೆನ್ಸಾರ್ನ ತಗೊಂಡು ಅದ್ರ ಜೊತೆಗೆ ಕೆಲವು ಮೋಟಾರ್ಸ್ ಬರುತ್ತೆ, ಸರ್ವೋ ಮೋಟಾರ್ಸ್ ಅಂತ, ಸರ್ವೋ ಮೋಟಾರ್ಸ್ ಮತ್ತೆ ಹಾರ್ಡಿನೋ ಬೋರ್ಡು, C+ ಕೋಡಿಂಗ್ ಬರುತ್ತೆ, ಕಂಪ್ಯೂಟರೈಸ್ಡ್ ಕೋಡಿಂಗ್, ನೀವೆಲ್ಲ ಕೇಳಿರ್ಬೋದು ಕೋಡಿಂಗ್ ಬಗ್ಗೆ. ಒಂದಷ್ಟು ಕೋಡಿಂಗ್ ಮಾಡಿ ಯಾವ ಆ್ಯಂಗಲಲ್ಲಿ ಅದು ಅಪ್ ಆಗಬೇಕು ಡೌನ್ ಆಗಬೇಕು ಅದನ್ನು ನೋಡಿಕೊಂಡು ಇಸ್ತ್ರಿ ಮಾಡುವ ಸಂದರ್ಭದಲ್ಲಿ
ಹಾಕ್ತಕ್ಕಂಥ ಅನಾಹುತವನ್ನು ತಡೆಗಟ್ಟಕ್ಕೆ ಮಾಡಿದಂಥ ಮಾದರಿನೇ ಸ್ಮಾರ್ಟ್ ಐರನ್ ಬಾಕ್ಸ್, ಚತುರ ಇಸ್ತ್ರಿ ಪೆಟ್ಟಿಗೆ ಅಂತ. ಅದರ ಉಪಯೋಗ ಹೇಳೋದಾದರೆ, ಈಗ ಸಾಮಾನ್ಯವಾಗಿ ನಾವು ಇಸ್ತ್ರಿ ಮಾಡ್ತಿರ್ತೀವಿ. ಎಷ್ಟೋ ಸಂದರ್ಭದಲ್ಲಿ ಮಹಿಳೆಯರು ಇಸ್ತ್ರಿ ಮಾಡೋ ಸಂದರ್ಭದಲ್ಲಿ ಯಾವುದೋ ಫೋನ್ ಕಾಲ್ ಬಂತು ಅಥವಾ ಟಿವಿ ನೋಡ್ತಿರ್ತಾರೆ, ಯಾರೋ ಕರೆದ್ರು ಅಂತೇಳಿ ಇಸ್ತ್ರಿ ಪೆಟ್ಟಿಗೆನ ಹಂಗೆ ಮರೆತು ಹೊಟ್ಟೋಗ್ತಾರೆ. ಐರನ್ ಮಾಡ್ತಾ ಇದ್ದಂಗೆ ಹಂಗೆ ಬಿಟ್ಟು ಹೊಟ್ಟೋಗ್ತಾರೆ. ಆ ಸಂದರ್ಭದಲ್ಲಿ ಅದು ತುಂಬಾ ಹೀಟ್ ಜಾಸ್ತಿಯಾಗಿ, ಟೆಂಪರೇಚರ್ ಜಾಸ್ತಿಯಾಗಿ ಬರ್ನ್ ಆಗುವಂಥದ್ದು ಮತ್ತೆ ಶಾರ್ಟ್ ಸರ್ಕ್ಯೂಟ್ ಆಗುವಂಥದ್ದನ್ನ ನಾವು ಗಮನಿಸಿದ್ವಿ. ಸೊ ಅದನ್ನ ತಡೆಗಟ್ಟಕ್ಕೆ ಒಂದು 500 ರೂಪೀಸ್ ಇನ್ವೆಸ್ಟ್ ಮಾಡಿ ಸಾಮಾನ್ಯ ಐರನ್ ಬಾಕ್ಸ್ಗೆ ಅದನ್ನ ಅಪ್ಲೈ ಮಾಡ್ಕೊಂಡ್ರೆ ಹೇಗೆ ಅದನ್ನ ನಾವು ಸೇವ್ ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಹುಟ್ಟದಂತಂದ್ರೆ ಸ್ಮಾರ್ಟ್ ಐರನ್ ಬಾಕ್ಸ್. ಆ ಸ್ಮಾರ್ಟ್ ಐರನ್ ಬಾಕ್ಸ್ ಬೇಸಲ್ಲಿ ನಾವು ಸರ್ವೋ ಮೋಟರ್ಸ್, 4 ಸರ್ವೋ ಮೋಟರ್ಸ್ನ ಕನೆಕ್ಟ್ ಮಾಡ್ತೇವೆ. 4 ಸರ್ವೋ ಮೋಟರ್ಸು. ಅದಕ್ಕೆ ಆರ್ಡಿನೋ ಬೋರ್ಡ್ ತಗೊಂಡು ಆರ್ಡಿನೋ ಕೋಡಿಂಗ್ ಬರುತ್ತೆ, ಕೋಡಿಂಗ್ ಮಾಡಿ ಸರ್ವೋ ಮೋಟರ್ಗೆ ಕನೆಕ್ಟ್ ಮಾಡ್ತೇವೆ. ನೆಕ್ಸ್ಟ್ ಹ್ಯಾಂಡ್ಲ್ ಹತ್ರ ಒಂದು ಸೆನ್ಸಾರ್, IR ಸೆನ್ಸರ್ ಅಂತ ಬರುತ್ತೆ, ಇನ್ಫ್ರಾರೆಡ್ ಸೆನ್ಸರ್ ಅಂತ. ಇನ್ಫ್ರಾರೆಡ್ ರೇಸಲ್ಲಿ ಅದು ಕೆಲಸ ಮಾಡ್ತದೆ. ಸೊ ಅದನ್ನ ಅಲ್ಲಿ ಫಿಕ್ಸ್ ಮಾಡ್ತೀವಿ ಹ್ಯಾಂಡ್ಲ್ ಹತ್ರ. ಸೊ ಆ ಹ್ಯಾಂಡ್ ಹತ್ರ ಹಿಟ್ಟಿದ ತಕ್ಷಣ, ಅಂದ್ರೆ ನಮ್ಮ ಹಿಡಿ ಹಿಡ್ಕೊಂಡ ತಕ್ಷಣ ಅದು ಡೌನ್ ಆಗುತ್ತೆ, ಕೆಳಗಡೆ ಕೂತ್ಕೊಳ್ಳುತ್ತೆ. ಹಿಡಿ ಬಿಟ್ಟ ತಕ್ಷಣ ಆ ಸರ್ವೋ ಮೋಟರ್ ಏನಾಗುತ್ತೆ, 90 ಡಿಗ್ರಿನಲ್ಲಿ ರೊಟೇಟ್ ಆಗುತ್ತೆ, ಸ್ಟ್ಯಾಂಡ್ ಆಗ್ಬಿಡುತ್ತೆ. ಒಂದು 2 ಸೆಂಟಿಮೀಟರ್ ಡಿಸ್ಟೆನ್ಸ್ ಗ್ಯಾಪ್ ಆಗುತ್ತೆ. ಸೊ ನೀವು ಮರೆತು ಹೋದ್ರೂ ಅದು ಬಟ್ಟೆ ಸುಟ್ಟೋಗೋದಿಲ್ಲ. ಸೊ ನೋಡಕ್ಕೆ ಸರಳ ಆದ್ರೂ ಅದು ಒಂದು ಮುಖ್ಯವಾದಂತಹ ಒಂದು ಉಪಯೋಗ ಅಂತ ಕಂಡು ಬಂತು. ಸೊ ಅದು ಅಷ್ಟೇ, ನಮ್ಗೆ ರಾಷ್ಟ್ರ ಮಟ್ಟದಲ್ಲಿ ಹೋಗಿ ಅಲ್ಲೂ ಪ್ರಶಂಸಾ ಪತ್ರವನ್ನ ತಗೊಂಡು ಬಂದ್ವಿ. ಬಹಳ ಮುಖ್ಯ ನೋಡಿ, ಇಂಥವೆಲ್ಲವೂ ಇದೆ. ಸಣ್ಣ ಸಣ್ಣ ಕಾನ್ಸೆಪ್ಟ್ ಅದು ಮಾಡೋದ್ರಿಂದ ಮಕ್ಕಳಿಗೆ ಪ್ರೇರಣೆ ಆಗುತ್ತೆ. ಖಂಡಿತ ಸರ್, ಖಂಡಿತ. ನೋಡಿ, ಅದು ಮಾಡಿದ್ಮೇಲೆ ಮಕ್ಕಳು ಬಹಳ ಮೋಟಿವೇಟ್ ಮಾಡಿದ್ರು, ಎಂಜಾಯ್ ಮಾಡಿದ್ರು. ದ ಬ್ಯೂಟಿ ಆಫ್ ಸೈನ್ಸ್ ನೋಡಿ, ಅಲ್ಲೇ ನಾವು ಹುಡುಕ್ಬೇಕಾಗಿರೋದು. ಬ್ಯೂಟಿ ಆಫ್ ಫಿಸಿಕ್ಸ್, ಬ್ಯೂಟಿ ಆಫ್ ಸೈನ್ಸ್. ಅದನ್ನ ಮಾಡಿದಾಗ ಮಕ್ಕಳಿಗೆ ಹೀಗೂ ಮಾಡ್ಬೋದಾ ಅನ್ನೋ ಭಾವನೆ ಬರುತ್ತೆ. ಅವು ಎಲ್ಲೋ ಒಂದ್ ಕಡೆ ಒಂದು ಸ್ಪಾರ್ಕ್ ಆಗ್ತದೆ. ಈ ಕೆಲಸ ನಮ್ಮ ಭೌತವಿಜ್ಞಾನ ಶಿಕ್ಷಕರು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದ್ರ ಮೇಲೆ ಅಪ್ಡೇಟೆಡ್ ಏನಾದ್ರು ಪ್ರಯತ್ನ ಮಾಡ್ತಾ ಇದ್ದೀರಾ ಸರ್? ಅದೇ ಈಗ ಬೇರೆ ಬೇರೆ ಮಾಡ್ತಾ ಇದೀವಿ. ನಮ್ಮ ಜ್ಞಾನ ಸಂಪನ್ಮೂಲ ಕೇಂದ್ರದಲ್ಲಿ ಅದನ್ನೆಲ್ಲ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಎಸ್ ಸರ್, ಖಂಡಿತವಾಗ್ಲೂ ಇದು ತಮಗೂ ಒಂದು ಪ್ರೇರಣೆ ಮತ್ತೆ ಮಕ್ಕಳಿಗೂ ಕೂಡ ಪ್ರೇರಣೆ ಆಗತ್ತೆ ಸರ್. ಸರ್, ಹಾಗೆ ಇನ್ನೊಂದು ತಾವು ಮಾಡಿದ್ರಿ, ಆಂಟಿ ಸ್ಲೀಪ್ ಮತ್ತು ಆಂಟಿ ಆಲ್ಕೋಹಾಲ್ ಅಲಾರಾಮ್ ಅಂತ ತಾವು ಮಾಡಿದ್ರಿ ಡ್ರೈವರ್ಸ್ಗೆ. ಹೌದು, ಇದು ಅಷ್ಟೇ. ಇಸ್ತ್ರಿ ಪೆಟ್ಟಿಗೆಗೆ ಹೇಗೆ ಮಾಡಿದ್ವೋ ಆ ಒಂದು ಹಿನ್ನೆಲೆಯಲ್ಲೇನೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋದಂಥದ್ದು. ನಾವು ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಡೆ ಆಕ್ಸಿಡೆಂಟ್ಸ್ ಆಗೋದನ್ನ ಗಮನಿಸಿದ್ವಿ. ತುಂಬಾ ಕಡೆ ಆಕ್ಸಿಡೆಂಟ್ ಅಲ್ಲಿ, ಅದರಲ್ಲೂ ಈ ರಾತ್ರಿ ಸಂದರ್ಭದಲ್ಲಿ ನಿದ್ದೆಗೆಟ್ಟು ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ನೋಡಿ, ನೀವು ಯಾವುದೇ ಆಕ್ಸಿಡೆಂಟ್ ಆಗ್ಬೇಕಾದ್ರೆ ಬೆಳಗಿನ ಜಾವ 4 ಗಂಟೆ 3 ಗಂಟೆ ಸಂದರ್ಭದಲ್ಲೇ ಬಸ್ ಇರ್ಬೋದು, ಕಾರ್ ಇರ್ಬೋದು, ಇವುಗಳ ಆಕ್ಸಿಡೆಂಟ್ ಆಗೋದನ್ನ ಗಮನಿಸಬಹುದು. ಕಾರಣ ಏನು ಅಂದ್ರೆ, ಮನುಷ್ಯ ರಾತ್ರಿ ಟೈಮಲ್ಲಿ ನಿದ್ದೆ ಮಾಡಬೇಕು. ಅವ್ನು ನಿದ್ದೆಗೆಟ್ಟು ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ಅರೌಂಡ್ 4 ಗಂಟೆ 3 ಗಂಟೆ ಬೆಳಗಿನ ಜಾವ ಸಂದರ್ಭದಲ್ಲಿ ಏನೇ ಟ್ರೈ ಮಾಡಿದ್ರು ನಿದ್ದೆಗೆ ಸ್ವಲ್ಪ ಅವನು ಓರೆ ಹಾಕ್ಬಿಡ್ತಾನೆ. ಆ ಸಂದರ್ಭದಲ್ಲಿ ಒಂದು ಕ್ಷಣ ಮೈ ಮರ್ತರು ಡ್ರೈವರು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಒಂದಷ್ಟು ಸೆನ್ಸಾರ್ಗಳನ್ನ ಯೂಸ್ ಮಾಡಿಕೊಂಡು ಆಂಟಿ ಸ್ಲೀಪ್ ಗಗಲ್ಸ್, ಆಂಟಿ ಸ್ಲೀಪ್ ಅಲಾರಾಮ್ ಫಾರ್ ಡ್ರೈವರ್ಸ್ ಅನ್ಬಿಟ್ಟು ಮಾಡಿದಂಥದ್ದು. ಈ ಸಾಮಾನ್ಯ ಕನ್ನಡಕ್ಕೇನೆ ಸೆನ್ಸಾರ್ಗಳನ್ನ ಕನೆಕ್ಟ್ ಮಾಡಿಕೊಂಡು, ಸೆನ್ಸಾರ್ ಕನೆಕ್ಟ್ ಮಾಡಿ ಅದರಿಂದ ಒಂದು ಬಜರ್ ಮತ್ತೆ ಆರ್ಡಿನೋ ಬೋರ್ಡ್ ಇದನ್ನ ಕನೆಕ್ಟ್ ಮಾಡ್ಕೊಂಡು ಒಂದು ಕೋಡಿಂಗ್ ಮಾಡಿದ್ವಿ. ಆ ಕನ್ನಡಕ ಹಾಕೊಂಡ್ರೆ, ಯಾವುದೇ ಡ್ರೈವರ್ ಅದನ್ನ ಚಲಿಸ್ತಾ ಇರ್ಬೇಕಾದ್ರೆ ಕನ್ನಡಕನ ಹಾಕೊಂಡ್ರೆ ಆ ಕಣ್ಣು ಮುಚ್ಚಿದ್ರೆ ಸಾಕು, ಅದು ಆಟೋಮೆಟಿಕ್ ಆಗಿ ಬಜರ್ ಸೌಂಡ್ ಬರುತ್ತೆ. ಅಂದ್ರೆ ನೀ ಕಣ್ಣು ಮುಚ್ತಿದ್ಯಾ, ಎಚ್ಚರ ಆಗು ಅಂತ. ಅಂದ್ರೆ ಕಂಪ್ಲೀಟ್ ಕಣ್ಣು ಮುಚ್ಕೊಂಡ್ಬಿಟ್ರೆ ಬಜರ್ ಸೌಂಡ್ ಮಾಡಿ ಎಚ್ಚರ ಮಾಡ್ಕೊಡುತ್ತೆ, ಕಣ್ಣು ಬಿಟ್ಕೊಂಡಂಗಿಲ್ಲ. ಸೊ ಇದರಿಂದ ಆ ಡ್ರೈವರ್ಗೆ ಒಂದು ಮಾಹಿತಿ ರವಾನೆ ಆಗುತ್ತೆ, ಎಸ್ ನಾನು ನಿದ್ದೆ ಮಾಡ್ತಿದ್ದೀನಿ, ಡ್ರೈವ್ ಮಾಡೋಣ ಅನ್ನೋ ಕಾನ್ಸೆಪ್ಟ್ ಒಂದು. ಅದ್ರ ಜೊತೆಗೆ ಇನ್ನೊಂದು ಆಡ್ ಮಾಡಿದ್ವಿ, ಅದಕ್ಕೆ ಆಂಟಿ ಆಲ್ಕೋಹಾಲ್ ಅಂತೇಳಿ. ಇನ್ ಕೇಸ್ ಡ್ರಂಕ್ ಅಂಡ್ ಡ್ರೈವ್ ನೀವು ನೋಡಿದೀರಾ, ತುಂಬಾ ಕಡೆ ಗಮನಿಸಿರ್ಬೋದು, ಡ್ರಂಕ್ ಇಂದನೇ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳು ಆಗ್ತಿದೆ. ಸೊ ಅದಕ್ಕೊಂದು ನಾವು ಸೆನ್ಸಾರ್ ಯೂಸ್ ಮಾಡಿದ್ವಿ, ಆಲ್ಕೋಹಾಲಿಕ್ ಸೆನ್ಸಾರ್ ಅಂತ. ಇನ್ ಕೇಸ್ ಆ ವ್ಯಕ್ತಿ ಆಲ್ಕೋಹಾಲ್ ಡ್ರಂಕ್ ಮಾಡಿ ಅವನು ಡ್ರೈವ್ ಮಾಡ್ತಿದ್ದಾನೆ ಅಂದ್ರೆ ಅದಕ್ಕೆ ಬಜರ್ ಸೌಂಡ್, ಆಲ್ಕೋಹಾಲ್ ವಾಸನೆಯನ್ನ ಡಿಟೆಕ್ಟ್ ಮಾಡುವಂತ ಸೆನ್ಸಾರ್ ಒಂದಿದೆ, IQ ಸೆನ್ಸಾರ್ ಅಂತ. ಆ ಸೆನ್ಸಾರ್ ಹಾಕೊಂಡು ಆ ವಾಸನೆಗೆನೆ ಅವ್ನು ಜೋರಾಗಿ ಉಸಿರು ಬಿಟ್ರೇನೆ ಅದು ಡಿಟೆಕ್ಟ್ ಮಾಡಿ ಸೌಂಡ್ ಮಾಡುತ್ತೆ. ಆಟೋಮೆಟಿಕ್ ಆಗಿ ಅವನಿಗೆ ವಯಸ್ಸನ್ನ ಡ್ರೈವ್ ಮಾಡಬಾರ್ದು ಅನ್ನೋದಕ್ಕೆ ಎಚ್ಚರಿಕೆ ಮಾಡ್ಕೊಡುತ್ತೆ. ಸೀಟ್ ಬೆಲ್ಟ್ ಹಾಕಂತ ಸೌಂಡ್ ಬರುತ್ತೆ. ಆ ಪರ್ಸನ್ ಡ್ರಿಂಕ್ ಮಾಡ್ಕೊಂಡು ಡ್ರೈವ್ ಮಾಡ್ತಿದ್ದಾನೆ ಅಂದ್ರೆ ತಕ್ಷಣನೇ ಎಚ್ಚರಿಕೆ ನೀಡುವಂಥದ್ದು. ಅದೊಂದು ಮಾಡಲ್. ಅದು ಅಷ್ಟೇ ನಮಗೆ ನ್ಯಾಷನಲ್ ಲೆವೆಲ್ ತನಕನೂ ಸೆಲೆಕ್ಟ್ ಆಗಿ ಪ್ರಶಂಸೆಯನ್ನ ಪಡ್ಕೊಂಡಿತ್ತು. ಈ ನಮ್ಮ
ಈ ಮೈಸೂರಲ್ಲಿ ತುಂಬಾ ಕಡೆ ಕ್ಯಾಶ್ ಪ್ರೈಸ್ ಎಲ್ಲ ತಗೋತು. ನಾವು ವಿದ್ಯಾರ್ಥಿಗಳು ಕಳಿಸಿದ್ವಿ, 8,000 to 10,000 ರೂಪಾಯಿ ಕ್ಯಾಶ್ ಪ್ರೈಸು, ಮೊಮೆಂಟೋಸ್ ಎಲ್ಲ ತಗೊಂಡು ಬಹಳ ಹೆಸರು ಮಾಡಿತ್ತದು. ಅಲ್ಲ ಲಾಸ್ಟ್ ಇಯರ್ ಇದು ಯಾಕೆ ಮುಖ್ಯ, ತಾವು ಈ ಕ್ರಿಯಾಶೀಲತೆಯನ್ನು ಅಳವಡಿಸ್ಕೊಂಡ್ರಿಂದ ಈ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ ತಮ್ಮನ್ನು ಮಾತನಾಡಿಸ್ತಾ ಇದ್ದೀನಿ. ಅದಕ್ಕೆ ಬಹುಮುಖ್ಯ ಕಾರಣ, ಮಕ್ಕಳು ಇಂತಹ ಪ್ರತಿಭೆಗಳಲ್ಲಿ ಉತ್ತೇಜನ ಬೇಕು ಅಂತಂದರೆ ಒಂದು ಮಾಡೆಲ್ ಬೇಕು. ಯಾರಿಗೂ ಮಕ್ಕಳಿಗೆ ಇತ್ತೀಚೆಗೆ ಒಂದು ಮಾಡೆಲ್ ಸಿಗ್ತಾ ಇಲ್ಲ ನಮಗೆ. ಅಂದರೆ ಇವರು ನೋಡಿದಾಗ ಇವ್ರ ರೀತಿ ಇರಬೇಕು, ಈ ರೀತಿ ಮಾಡಬೇಕು ಅನ್ನುವ ಶಿಕ್ಷಕರ ಕೊರತೆ ಅಥವಾ ಫಾಲೋವರ್ಸ್ ಕೊರತೆಗಳು ನಮ್ಮ ಹತ್ರ ಇದೆ. ಸೊ ಅಂಥ ಸಂದರ್ಭದಲ್ಲಿ ನನ್ನ ಶಿಕ್ಷಕ ಅಥವಾ ನನ್ನ ಗುರುಗಳು ಈ ರೀತಿಯೆಲ್ಲ ಒಂದು ಪ್ರಯೋಗ ಮಾಡ್ತಿದ್ದಾರೆ ಅಂದಾಗ ಖಂಡಿತವಾಗ್ಲೂ ಮಕ್ಕಳಿಗೆ ನಾನು ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಮೋಟಿವೇಶನ್ ಆಗುತ್ತೆ. ಆ ನಿಟ್ಟಿನಲ್ಲಿ ತಾವು ಮಾದರಿ ಆಗ್ತೀರಿ ಮಕ್ಕಳಿಗೆ. ಸೊ ಹಾಗೆ ಇಂತಿಂಥ ಒಂದು ಸಣ್ಣ ಸಣ್ಣ ಪ್ರಯೋಗವೂ ಕೂಡ, ಅದರಲ್ಲೂ ರಾಷ್ಟ್ರಮಟ್ಟದಲ್ಲಿ ಮನ್ನಣೆ ಸಿಗೋದು ಅಂದರೆ ಅದು ಸಣ್ಣ ಮಾತಲ್ಲ. ಯಾಕಂದರೆ ಸಾವಿರಾರು ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ. ಆ ಸಾವಿರಾರು ಶಿಕ್ಷಕರ ನಡುವೆ ತಮ್ಮಂಥವರು ಆಯ್ಕೆ ಆಗ್ತೀರಿ ಅಂದರೆ ಅದು ಒಂದು ಒಳ್ಳೆಯ ಬೆಳವಣಿಗೆ, ಒಂದು ಒಳ್ಳೆಯ ಸಾಧನೆ. ಪ್ರತಿಯೊಬ್ಬ ಶಿಕ್ಷಕನು ಮಾಡ್ಬೋದು ಸರ್ ಅದನ್ನ. ಏನು ವಿಚಾರ ಏನಲ್ಲ, ಅವರ ಆಸಕ್ತಿ, ಪರಿಶ್ರಮ ಅದು ಬಹಳ ಮುಖ್ಯ ಆಗ್ತದೆ, ಬಹಳ ಮುಖ್ಯ ಆಗ್ತದೆ. ಅದನ್ನ ಮಾಡಿದ್ರೆ ಪ್ರತಿಯೊಬ್ಬ ಶಿಕ್ಷಕರು ಮಾಡ್ಬೋದು. ಎಸ್ ಸರ್, ಎಸ್ ಸರ್. ಹೇಗೆ ಸರ್, ಒಂದು ಮತ್ತೆ ತಾವು ಸ್ಮಾರ್ಟ್ ಚೇರ್ ಅಂತ ಕೂಡ ಒಂದು ಪ್ರಯೋಗವನ್ನ ಮಾಡ್ತೀರಿ, ಅದ್ರ ಬಗ್ಗೆ? ಸ್ಮಾರ್ಟ್ ಚೇರ್ ಅದು ಸೇಮ್ ಇದೆ, ಸೆನ್ಸಾರ್ ಬೇಸಿಸ್ ಮೇಲೆ ಉಟ್ಕೊಂಡಂಥದ್ದು. ಈಗ ನೋಡಿ, ಎಷ್ಟೋ ಕಡೆ ವಿದ್ಯುತ್ ಶಕ್ತಿ ಲಾಸ್ ಆಗ್ತಿರುತ್ತೆ. ಉದಾಹರಣೆಗೆ ಈಗ ನಾವು ಕೂತಿದೀವಿ, ಈ ಎಕ್ಸಿಟ್ ಆಗ್ಬಿಡ್ತೀವಿ, ಹಂಗೆ ಎಷ್ಟೋ ಸಂದರ್ಭ ಯಾರೋ ಕರೆದ್ರು ಅಥವಾ ಮನೆಗೆ ಹೋಗ್ಬೇಕು ಯಾವ್ದೋ ಟೆನ್ಷನ್ ಅಲ್ಲಿ ಈ ಚೇರಿಂದ ಎದ್ದು ಹಾಗೆ ಹೊಟ್ಟೋಗ್ಬಿಡ್ತೀವಿ. ಇಲ್ಲಿ ಪವರ್ ಆಫ್ ಮಾಡಿರಲ್ಲ, ಫ್ಯಾನ್ ಆಫ್ ಮಾಡಿರಲ್ಲ, ಮತ್ತೊಂದು ಮಾಡಿರಲ್ಲ. ಇದು ಮುಖ್ಯ, ಬಹಳ ಮುಖ್ಯ ಆಗಿರ್ತದೆ. ಅದನ್ನ ಗಮನಿಸ್ತೀವಿ. ನಾವು ಏನ್ ಮಾಡಿದೀವಿ, ಒಂದು IR ಸೆನ್ಸರ್ ಅಂತ ಸರ್, IR ಸೆನ್ಸರ್ ತಗೊಂಡು ಒಂದು ಸರ್ಕ್ಯೂಟ್ ಜನರೇಟ್ ಮಾಡಿದ್ವಿ. IR ಸೆನ್ಸರ್ ತಗೊಂಡು ಆರ್ಡಿನೋ ಬೋರ್ಡ್, ಒಂದು ಸರ್ಕ್ಯೂಟ್, ಮತ್ತೆ ಅದಕ್ಕೊಂದು ಕೋಡಿಂಗ್ ಬರುತ್ತದೆ. ಒಂದು ಕೋಡಿಂಗ್ ಮಾಡಿ ಸೆಟ್ ಮಾಡಿದಂಥದ್ದು ಅರೌಂಡ್ 500 ರೂಪೀಸಲ್ಲಿ ಮುಗ್ದೋಗ್ಬಿಡುತ್ತೆ ಅದು ಕೋಡಿಂಗ್ ಮೆಟೀರಿಯಲ್ಸ್ ಕಾಸ್ಟ್ ಎಲ್ಲ. ಅದನ್ನ ನಾವು ಕೂತ್ಕೊಳ್ಳೋ ಚೇರ್ಗೆ ಅಪ್ಲೈ ಮಾಡ್ಕೋಬೇಕು, ಅಂದ್ರೆ ಕನೆಕ್ಟ್ ಮಾಡ್ಬೇಕು. ಕನೆಕ್ಟ್ ಮಾಡಿ ಅದಕ್ಕೆ ಒಂದು ಔಟ್ಪುಟ್ ಸರ್ಕ್ಯೂಟ್ ಬರುತ್ತೆ. ಆ ಸರ್ಕ್ಯೂಟ್ಗೆ ನೀವು ಫ್ಯಾನ್ ಸ್ವಿಚಸ್ಸು, ಲೈಟ್ ಸ್ವಿಚಸ್ಸು, ಕಂಪ್ಯೂಟರ್ ಸ್ವಿಚಸ್ಸು ನೀವು ಕನೆಕ್ಟ್ ಮಾಡಿಬಿಟ್ರೆ, ಆ ಸಾಕೆಟ್ಗೆ ಕನೆಕ್ಟ್ ಮಾಡಿದ್ರೆ ನೀವು ಸೀಟ್ ಬಂದು ಕೂತ್ಕೊಂಡಾಗ ಮಾತ್ರ ಆನ್ ಆಗುತ್ತೆ. ಅದು ಸೀಟ್ ಇಂದ ಎದ್ದ ತಕ್ಷಣ ಆಟೋಮೆಟಿಕ್ ಆಗಿ ಆಫ್ ಆಗ್ಬಿಡುತ್ತೆ. ಈಗ ನನ್ನ ಸ್ವಿಚ್ ಆಫ್ ಮಾಡೋ ಖಂಡಿತ ಸ್ವಿಚ್ ಆಫ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಒಂದು ಸೆನ್ಸಾರ್ ಮೊದಲೆಲ್ಲ ಇಟ್ಬಿಟ್ರೆ ಒಂದು ಔಟ್ಪುಟ್ ಸರ್ಕ್ಯೂಟ್ ಬರುತ್ತೆ, ಆ ಸರ್ಕ್ಯೂಟ್ ಕನೆಕ್ಟ್ ಮಾಡೋದು, ನೀವು ಎದ್ದೋದ ತಕ್ಷಣನೇ ಎಲ್ಲ ಆಫ್ ಆಗುತ್ತೆ. ಅಲ್ಲ, ಎಲೆಕ್ಟ್ರಿಸಿಟಿ ರಿಸೋರ್ಸ್ ಅನ್ನ ಉಳಿಸ್ಲಿಕ್ಕೆ ಇದು ಒಂದು ಒಳ್ಳೆ ಸರ್. ವಿದ್ಯುತ್ ಶಕ್ತಿನ ಉಳಿತಾಯ ಮಾಡೋದಕ್ಕೆ, ಮ್ಯಾನ್ ಪವರ್ ನ ಕಡಿಮೆ ಮಾಡಿ, ಅಂದ್ರೆ ನಾವು ಮಾಡೋ ಕೆಲಸನೇ ಕಡಿಮೆ ಮಾಡ್ಬಿಡ್ತೀವಿ. ನಾವು ಸ್ವಿಚ್ ಆಫ್ ಮಾಡಂಗಿಲ್ಲ, ಎದ್ದೋದ ತಕ್ಷಣ ಆಫ್ ಆಗೋ ತರ. ಸ್ಮಾರ್ಟ್ ಚೇರ್ ಅಂತೇಳಿ ಹೆಸರು ಕೊಟ್ಟು ಮಾಡಿದಂಥದ್ದು, ಅದು ಸಹ ಬಹುಮಾನವನ್ನ ಪಡ್ಕೊಂಡಿದೆ. ಅಲ್ಲ, ಖಂಡಿತ ಇಂತಹ ಪ್ರಯೋಗಗಳನ್ನ ಕೇವಲ ಪ್ರೆಸೆಂಟೇಷನ್ಗೆ, ಕೇವಲ ಸ್ಪರ್ಧೆಗೆ ಸೀಮಿತಗೊಳಿಸದೆ ದಯಮಾಡಿ ಅಲ್ಲ, ತಾವು ಕೂಡ ಇದನ್ನು ಮುಂದುವರಿಸಿದ್ರೆ ಬಹುಶಃ ನಮ್ಮ ರಾಷ್ಟ್ರಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಂಗಾಗತ್ತೆ. ದಯಮಾಡಿ ತಮ್ಮಂಥ ಶಿಕ್ಷಕರು ಇದನ್ನ ಮತ್ತಷ್ಟು ಹೆಚ್ಚು ಸಮಯವನ್ನು ಕೊಟ್ಟು ಹೆಚ್ಚು ಪ್ರಯೋಗವನ್ನು ಮಾಡಿದ್ರೆ ಇಡೀ ದೇಶಕ್ಕೆ ಒಂದು ಕೊಡುಗೆ ಆಗುತ್ತೆ ಸರ್. ಇಲ್ಲ ಸರ್, ನಮ್ಮಲ್ಲಿ ತುಂಬಾ ಅನ್ವೇಷಣೆಗಳು ಆಗ್ಬೇಕು. ಇತ್ತೀಚಿನ ಯುವ ಜನತೆ ತುಂಬಾನೇ ದಾರಿ ತಪ್ತಾ ಇದೆ. ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ನೀವೆಲ್ಲ ಅಪ್ಡೇಟ್ಸ್ ನೋಡ್ತಿರ್ಬೋದು ಇವಾಗ. ಎಲ್ಲಾ ವಿದ್ಯಾರ್ಥಿಗಳಾಗ್ಲಿ, ನನ್ನ ತರಗತಿ ಕೋಣೆ ಒಳಗಡೆ ಗಮನಿಸ್ತೀನಲ್ಲ, ಎಲ್ಲಾ ವಿದ್ಯಾರ್ಥಿಗಳು ಹೀರೋ ಅಂದ್ರೆ ಈ ಫಿಲ್ಮ್ ಆಕ್ಟರ್ಗಳನ್ನ ಹೀರೋಗಳು ಅನ್ನೋ ಕಾನ್ಸೆಪ್ಟ್ ಮೇಲೆ ಬದುಕ್ತಾ ಇದ್ದಾರೆ. ಅವ್ರ ಫಾಲೋವರ್ಸ್ಗಳಾಗ್ತಿದ್ದಾರೆ. ನಿಜವಾಗಿ ನಮ್ಮ ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಅವರ ಹೀರೋಗಳು ಮುಖ್ಯವಾಗಿ ವಿಜ್ಞಾನಿಗಳು, ಸಂತರು. ಈಗ ಸ್ವಾಮಿ ವಿವೇಕಾನಂದರು ಇರ್ಬೋದು, ಅಬ್ದುಲ್ ಕಲಾಂ ಸರ್ ಇರ್ಬೋದು, ಸರ್ CV ರಾಮನ್ ಇರ್ಬೋದು, ಶ್ರೀನಿವಾಸ್ ರಾಮಾನುಜಮ್ ಆಗಿರ್ಬೋದು, ಅಂತಹ ವ್ಯಕ್ತಿಗಳನ್ನ ಆದರ್ಶ ವ್ಯಕ್ತಿಗಳಾಗಿ ಇಟ್ಕೊಂಡು ಅವರು ನಮ್ಮ ಹೀರೋಗಳಾಗಬೇಕು. ಆ ಕಾನ್ಸೆಪ್ಟ್ ಮೇಲೆ ಅವ್ರು ಅಧ್ಯಯನ ಮಾಡೋದಾದ್ರೆ ಲೈಫಲ್ಲಿ ಏನಾದ್ರೂ ಒಂದು ಸಣ್ಣದನ್ನ ನಾವು ಅಚೀವ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲ, ಹೇಳೋದು ಎಷ್ಟು ಮುಖ್ಯ ಅಂದ್ರೆ ಸರ್, ಕೆಲವು ಸಿನಿಮಾ ಆಕ್ಟರ್ಸ್ ನ ಮಾತ್ರ ನನ್ನ ಹೀರೋಗಳು ಅಥವಾ ನನ್ನ ಫಾಲೋ ಮಾದರಿಗಳು ಅಂತ ಭಾವಿಸ್ಕೊಳ್ತಾರಲ್ಲ. ಆದ್ರೆ ಆ ಲೆವೆಲ್ಲಿನ ಸ್ಟ್ರಾಂಗ್ ಫಾಲೋವರ್ಸ್ ಈ ತರದ ವಿಚಾರಗಳಿಗೆ ಬಂದ್ಬಿಟ್ರೆ ನಮ್ಮ ದೇಶ ಖಂಡಿತ ಸರ್, ಖಂಡಿತ ಅಲ್ವಾ. ಬಹಳ ಅದೇ ನಾನು ಯೋಚನೆ ಮಾಡೋದು. ಎಷ್ಟೋ ಸಂದರ್ಭದಲ್ಲಿ ತರಗತಿ ಕಟಿಂಗ್ ಮಾಡಿಸ್ಕೊಂಡ್ ಬರ್ತಾರೆ ತುಂಬಾ ಜನ. ಯಾವ್ದೋ ಮೂವಿ ನೋಡ್ತಾರೆ, ಆ ಕಟಿಂಗ್ ಮಾಡಿಸ್ಕೊಂಡ್ ಬರ್ತಾರೆ, ಇನ್ನೇನೋ ನೋಡ್ತಾರೆ, ಆ ಡ್ರೆಸ್ ಹಾಕೊಂಡ್ ಬರ್ತಾರೆ. ಎಷ್ಟೋ ಬಾರಿ ಹೇಳ್ತಿರ್ತೀನಿ, ನೋಡ್ರಪ್ಪ ಅವರು
ದುಡ್ಡು ತಗೊಳ್ತಾರೆ, ಆಕ್ಟ್ ಮಾಡ್ತಾರೆ, ನೆಕ್ಸ್ಟ್ ಡೇ ಹಂಗಿರ್ತಾರೆ. ಅವರು ಮಾದರಿಗಳಲ್ಲ, ನಮ್ಮ ಮಾದರಿಗಳೇ ಬೇರೆ, ಆದರ್ಶ ವ್ಯಕ್ತಿಗಳೇ ಬೇರೆ ಹೇಳ್ತೀವಿ. ಆದ್ರೆ ಎಷ್ಟೋ ಮಕ್ಕಳು ಅದನ್ನ ಫಾಲೋ ಮಾಡ್ಕೋ. ನಮಗೆ ಪೋಷಕರನ್ನು ಸಹ ಗಮನಿಸ್ಬೇಕು ಸರ್. ನಾನು ಪೋಷಕರಲ್ಲಿ ಹೇಳೋದು ಅಷ್ಟೇ, ಎಷ್ಟೋ ಪೋಷಕರು ತಮ್ಮದೇ ಲೈಫಲ್ಲಿ ಬ್ಯುಸಿಯಾಗಿ ಮಕ್ಕಳ ಮನಸ್ಥಿತಿ ಆಗ್ಲಿ, ಅವರ ಲೈಫ್ ಸ್ಟೈಲ್ ಆಗ್ಲಿ ಸರಿಯಾಗಿ ಅಬ್ಸರ್ವ್ ಮಾಡ್ತಿಲ್ಲ. ಇದು ಬಹಳ ಗಮನಿಸಬೇಕು, ಮಕ್ಕಳನ್ನ ಗಮನಿಸಬೇಕು, ಅವ್ರ ನಡವಳಿಕೆಯನ್ನು ಗಮನಿಸೋದು ಬಹಳ ಮುಖ್ಯ ಆಗುತ್ತೆ ಸರ್. ತಮ್ಮ ಈ ಪ್ರಯತ್ನಗಳಿಗೆ ಖಂಡಿತವಾಗ್ಲೂ ನಾವು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. ಜೊತೆಗೆ ಇಷ್ಟೆಲ್ಲ ಮಾದರಿಗಳನ್ನು ಅಥವಾ ಪ್ರಯೋಗಗಳನ್ನು ಮಾಡೋದ್ರ ಜೊತೆ ತಾವು ಪ್ರಧಾನಮಂತ್ರಿಗಳಿಂದ ಪ್ರಶಂಸೆ ಪತ್ರ ಕೂಡ ಪಡ್ಕೊಳ್ತೀರಿ. ಹೇಗೆ ಸರ್, ಯಾವ ವಿಚಾರಕ್ಕೆ ಪ್ರಶಂಸೆ? ಸರ್, ನೀವೆಲ್ಲ ನೋಡಿರ್ಬೋದು, ಮೋದಿಜಿ ಅವರು ಬಂದ ಮೇಲೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಬಹಳ ಕನೆಕ್ಟ್ ಆಗ್ತಾ ಇದ್ದಾರೆ. ಬಹಳ ಸಂತೋಷದ ವಿಚಾರ, ಹೆಮ್ಮೆ ಪಡುವಂಥದ್ದು. ನಮ್ಗೇನು ಇನ್ಸ್ಪಿರೇಷನ್ ಅವರು ಪ್ರಧಾನ ಮಂತ್ರಿ ಆಗ್ಲಿ ಎಲ್ಲಾ ವಿಭಾಗದ ಜೊತೆ ಕನೆಕ್ಟ್ ಆಗ್ತಿರ್ಲಿಲ್ಲ ಸರ್. ಇರ್ಲಿ, ನಾನು ಬೇರೆ ಏನು ಹೇಳಕ್ ಹೋಗಲ್ಲ. ಆದ್ರೆ ಮೋದಿಜಿ ಬಗ್ಗೆ ಹೇಳೋದಾದ್ರೆ ರಿಯಲಿ ಬಹಳ ಸಂತೋಷ ಆಗುತ್ತೆ. ಅವರು ಪರೀಕ್ಷಾ ಪೇ ಚರ್ಚೆ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಪರೀಕ್ಷೆ ಬಗ್ಗೆ ಅರಿವು ಮೂಡಿಸೋಕೆ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಸುಮಾರು 4-5 ವರ್ಷದಿಂದನೂ ಆ ಕಾರ್ಯಕ್ರಮ ನಡೀತಾ ಇದೆ. ಸೊ ಅದರಲ್ಲಿ ವಿದ್ಯಾರ್ಥಿಗಳಾಗ್ಲಿ, ಶಿಕ್ಷಕರಾಗ್ಲಿ ಅವ್ರ ಜೊತೆ ನೇರವಾಗಿ ಕಮ್ಯುನಿಕೇಟ್ ಮಾಡ್ಬೋದು, ಅಥವಾ ಪತ್ರದ ಮುಖಾಂತರ ನಾವು ಅವ್ರ ಜೊತೆ ಸಂವಹನ ಮಾಡ್ಬೋದು. ಪ್ರಧಾನಮಂತ್ರಿ ಕಚೇರಿಗೆ ನಾವು ನಮ್ಮ ಅಭಿಪ್ರಾಯಗಳನ್ನ ಕಳಿಸ್ಬೋದು. ಸೊ ಅವರು 2 ವರ್ಷದ ಹಿಂದೆ ಅಭಿಪ್ರಾಯವನ್ನ, ಈ ವರ್ಷನೂ ಬಂದಿತ್ತದು, ನಾನು 2 ವರ್ಷದ ಹಿಂದೆ ಕಳಿಸ್ತಂಥದ್ದು. ಶಿಕ್ಷಕರಿಂದ ಏನಾದ್ರು ಸಲಹೆ ಸೂಚನೆಗಳು, ಮಾರ್ಗದರ್ಶನಕ್ಕೆ ಅವರು ಆಹ್ವಾನವನ್ನ ನೀಡಿದ್ರು. ಸೊ ಆ ಸಂದರ್ಭದಲ್ಲಿ ನಾನು ಆನ್ಲೈನ್ಲೇ ಪರೀಕ್ಷೆ ಹೇಗಿರಬೇಕು, ಮತ್ತೆ ಪಠ್ಯಕ್ರಮ ಹೇಗಿರಬೇಕು, ನಮ್ಮ ಶಿಕ್ಷಣ ಪದ್ಧತಿ ಏನಿದೆ ಇದು ಒಂದ್ಸರಿ ಅನ್ಸಿದ್ರೆ ಔಟ್ಡೇಟೆಡ್ ಅಂತ ಅನ್ಸುತ್ತೆ. ತುಂಬಾ ಚೇಂಜಸ್ ಆಗ್ಬೇಕು. ಅದು ಹಿಂದೆ 5 ವರ್ಷ ಏನು ಓದ್ತಾ ಇದ್ವಿ, ಈಗಲೂ ಅದೇ ಓದ್ತಿದ್ವಿ. ತುಂಬಾ ಬದಲಾವಣೆಗಳಾಗಬೇಕು. ಸೊ ಏನು ಪಠ್ಯಕ್ರಮದಲ್ಲಿ ಏನು ಬದಲಾವಣೆ ಆಗಬೇಕು, ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಶಿಕ್ಷಣ ಹೇಗಿರಬೇಕು, ತಂತ್ರಜ್ಞಾನ ಆಧಾರಿತ ಬೋಧನೆ ಮಾಡೋದಾದ್ರೆ ಶಿಕ್ಷಕರು ಯಾವ ರೀತಿ ಬೋಧನೆ ಮಾಡಬೇಕಾಗುತ್ತೆ, ಪ್ರಶ್ನೆ ಪತ್ರಿಕೆ ತಯಾರಿಕೆ ಹೇಗಿರಬೇಕು, ಒಬ್ಬ ವಿದ್ಯಾರ್ಥಿ ಪರೀಕ್ಷೆನಲ್ಲಿ 100 ಔಟ್ ಆಫ್ 100 ತಗೋತಾ ಇದ್ದಾನೆ, ಔಟ್ ಆಫ್ ಔಟ್ ಬರ್ತಾ ಇದ್ದಾನೆ, ಪ್ರಶ್ನೆ ಪತ್ರಿಕೆ ಹೇಗೆ ತಯಾರಿ ಮಾಡೋದ್ರಿಂದ ಅವನ ಓವರಾಲ್ ಜ್ಞಾನವನ್ನು ಪರೀಕ್ಷೆ ಮಾಡಬಹುದು. ಹಾಗೆ ಶಿಕ್ಷಣ ಅನ್ನೋದು ಒಂದು ಶಿಕ್ಷೆ ಆಗ್ಬಾರ್ದು, ಅದು ಒಂದು ಆನಂದದಾಯಕ ಕಲಿಕೆ ಆಗಬೇಕು. ಎಂಜಾಯ್ ಟು ಲರ್ನ್, ಎಂಜಾಯ್ ಟು ಟೀಚ್ ಅಂತ ಕರೀತಾರೆ. ಮಗು ಶಾಲೆಗೆ ಬರಬೇಕು ಅಂದ್ರೆ ಸಂತೋಷದಿಂದ ಬರಬೇಕು. ಅಯ್ಯಪ್ಪ ಇವತ್ತೇನೋ ಪಾಠ ಮಾಡ್ತಾರೆ, ಅದು ಕೇಳಕ್ಕಾಗಲ್ಲ, ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಮಗು ಮನೇಲಿ ಅಳಬಾರ್ದು. ಆ ಥರ ಒಂದು ಪಠ್ಯಕ್ರಮವನ್ನು ರೂಢಿಸಿ ಅಂತೇಳಿ ಏನೇನೋ ಬದಲಾವಣೆಗಳನ್ನ ಮಾಡ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸುಮಾರು 1,000 ಪದಗಳಲ್ಲಿ ನಾನು ಒಂದು ಪ್ರಬಂಧವನ್ನ ಬರೆದು ಆನ್ಲೈನಲ್ಲಿ ಸಬ್ಮಿಟ್ ಮಾಡಿದ್ದೆ. ಆ ಸಂದರ್ಭದಲ್ಲಿ ನಾನು ಅನ್ಕೊಂಡಿಲ್ಲ ನಮ್ಮ ಶಾಲೆಗೆಲ್ಲ ಕಳಿಸ್ತಾರೆ ಅಂತ. ಅವರು ನಮ್ಮ ಶಾಲೆಗೆ ಸರ್ಟಿಫಿಕೇಟ್ಸ್, ಅವರ ಸಿಗ್ನೇಚರ್ ಇರ್ತಕ್ಕಂಥದ್ದು, ಮತ್ತೆ ಅವರು ಏನ್ ಅನ್ಕೊಂಡಿದ್ದಾರೆ, ನಾವೇನ್ ಬದಲಾವಣೆಗೆ ಅವರು ಸಾಥ್ ಕೊಡ್ತಾ ಇದ್ದಾರೆ ಅನ್ನೋ ವಿಚಾರವಾಗಿ ಒಂದು ಸರ್ಟಿಫಿಕೇಟ್ಸು, ಅವ್ರ ಸಿಗ್ನೇಚರ್ ಇರ್ತಕ್ಕಂಥದ್ದು, ಮತ್ತೆ ಒಂದು ಗಿಫ್ಟ್ ಅನ್ನ ನಮ್ಮ ಶಾಲೆಗೆ ಕಳಿಸ್ಕೊಟ್ಟಿದ್ರು. ಪ್ರಶಂಸಾ ಪತ್ರವನ್ನು ಸಹ ನನಗೆ ತಲುಪಿಸಿದ್ರು. ಬಹಳ ಸಂತೋಷ ಅನ್ನಿಸ್ತು ಸರ್, ನಿಜವಾಗ್ಲು. ಎಷ್ಟು ಸಂತೋಷ ಕೊಡುತ್ತೆ ಮೋದಿಜಿ ಅವರ ಸಿಗ್ನೇಚರ್ ಇರೋ ಒಂದು ಸರ್ಟಿಫಿಕೇಟ್ ನಾನು ಮನೇಲಿ ಇಟ್ಟಿದ್ದೀನಿ ಅನ್ನೋದು ನನಗೆ ಬಹಳ, ಈಗಲೂ ನನ್ನ ಮಕ್ಕಳಿಗೆಲ್ಲ ತೋರಿಸಿದ್ರೆ ಚಿಕ್ಕ ಮಕ್ಕಳು ಬಹಳ ಖುಷಿ ಪಡ್ತಾ ಇದ್ದಾರೆ. ಖಂಡಿತ ನಮ್ಮ ಕ್ಷೇತ್ರದ ಕಡೆನೂ ಮೋದಿಜಿ ಅವರು ಗಮನಿಸ್ತಿದಾರಲ್ಲ ಅನ್ನೋದು ಒಂದು ಸಂತೋಷದ ವಿಚಾರ. ಪ್ರತಿ ವರ್ಷನೂ ಅಷ್ಟೇ ಮೋದಿಜಿ ಅವರು ಶಿಕ್ಷಣ ಕ್ಷೇತ್ರದ ಕಡೆ ತುಂಬಾನೇ ಒಲವನ್ನು ತೋರ್ತಾ ಇದ್ದಾರೆ. ಅಲ್ಲ, ನಿಮ್ಮ ಈ ಪ್ರಯತ್ನ ಎಷ್ಟು ಮುಖ್ಯ, ಒಂದು ನಿಮ್ಮ ಪ್ರಯತ್ನ ಎಷ್ಟು ಮುಖ್ಯನೋ ಹಾಗೆ ಅವರು ಅದನ್ನ ಗುರುತಿಸೋದು ಅಷ್ಟೇ ಮುಖ್ಯ. ಸೊ ಅಷ್ಟು ಗುರುತಿಸಿದ್ದಾರೆ ಅಂದ್ರೆ ತಮ್ಮಂತ ಅವರ ಪ್ರಯತ್ನ ಚೆನ್ನಾಗಿದೆ ಅಂತ ಅರ್ಥ. ಇದು ಮುಂದುವರಿಬೇಕು ಅಂದ್ರೆ ನೀವು ಒಂದು ಮಾದರಿಯಾಗಿ ಇದನ್ನ ಅಳವಡಿಸ್ಕೊಳ್ಬೇಕು ಅನ್ನೋ ಒಂದು ಸಂದೇಶವನ್ನು ಕೊಡುತ್ತೆ. ಬಹಳ ಜವಾಬ್ದಾರಿಯುತವಾದಂತ ನಮ್ಮ ಜವಾಬ್ದಾರಿ ಇನ್ನೂ ಜಾಸ್ತಿ ಮಾಡ್ತೇವೆ ನಾವು ಸಮಾಜದಲ್ಲಾಗ್ಲಿ, ಕ್ಲಾಸ್ ರೂಮ್ ಅಲ್ಲಾಗ್ಲಿ ಹೇಗಿರ್ಬೇಕು ಅನ್ನೋದನ್ನ ಇನ್ನೂ ಜವಾಬ್ದಾರಿ ಹೆಚ್ಚು ಮಾಡುವಂತದ್ದು ಸರ್ಟಿಫಿಕೇಟ್ಸ್. ಬಹಳ ಸಂತೋಷ ಆಗುತ್ತೆ ಸರ್ ತಮ್ಮಂತವರನ್ನ ಮಾತನಾಡಿಸುವಾಗ. ತಮ್ಮಂತ ಶಿಕ್ಷಕರು ನಮ್ಮ ಸುತ್ತಮುತ್ತ ಇದ್ದಾರೆ ಅನ್ನೋದೇ ಒಂದು ಸಂತೋಷವಾದ ವಿಚಾರ. ಯಾಕಂದ್ರೆ ನಿಜವಾದ ಶಿಕ್ಷಕನ ಪಾತ್ರ ಏನಿದೆಯೋ ಅದನ್ನು ಜೀವಿಸದೇ ಇರುವಂತಹ ತಮ್ಮಂಥ ಶಿಕ್ಷಕರನ್ನು ನೋಡಿದಾಗ ಉಳಿದಂಥ ಶಿಕ್ಷಕರಿಗೂ ಒಂದಷ್ಟು ಪ್ರೇರಣೆ ಆಗುತ್ತೆ, ಮತ್ತು ಮಕ್ಕಳಿಗೆ ಕಲಿಕೆಯಲ್ಲಿ ಪ್ರೇರಣೆ ಖಂಡಿತ ಸಿಗುತ್ತೆ ಅಂತ ನಾನು ಕೂಡ ಭಾವಿಸ್ಕೊಳ್ತೀನಿ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಅಥವಾ ಪೋಷಕರಿಗೆ, ನಮ್ಮ ಮಕ್ಕಳಿಗೆ, ಶಿಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಹೇಳೋದಾದರೆ, ವಿದ್ಯಾರ್ಥಿ ಜೀವನ ಅಂತಕ್ಕಂಥದ್ದು ಬಹಳ ಅತ್ಯಮೂಲ್ಯವಾದ ಜೀವನ. ನಮಗೆಲ್ಲ ತಿಳಿದಿರೋ ಹಾಗೆ ಮನುಷ್ಯ ಜೀವನ ಇದೆಯಲ್ಲ, ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯ ಜೀವ ಇರೋವಂಥದ್ದು. ಅದರಲ್ಲಿ ಮನುಷ್ಯನಾಗಿ ಹುಟ್ಟಿರೋದು ಬಹಳ
ಪುಣ್ಯವಂತ ಜೀವಿ ಅಂತ ಹೇಳ್ಬೋದು. ಯಾಕೆಂದರೆ ಅವನಿಗೆ ತಿಳುವಳಿಕೆ, ಜ್ಞಾನಾರ್ಜನೆಯನ್ನು ಮಾಡುವಂತಹ ಮೆದುಳಿದೆ. ಎಲ್ಲ ಜೀವಿಗಳನ್ನು ತನ್ನ ಕೈ ಕೆಳಗೆ ಕೆಲಸ ಮಾಡುವಂತಹ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ಆ ಒಂದು ಪವಿತ್ರವಾದ ಜೀವನ ಯಶಸ್ವಿಯಾಗಬೇಕು ಅಂತಂದರೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕಾಗ್ತದೆ. ವಿದ್ಯಾರ್ಥಿಗಳು ಉತ್ತಮವಾಗಿ ಓದಿಕೊಂಡು ಪಾಠ ಪ್ರವಚನಗಳನ್ನ ಚೆನ್ನಾಗಿ ಕೇಳಿಕೊಂಡು ಅನ್ವೇಷಣೆಯ ಆದಿಯತ್ತ ಮುನ್ನುಗ್ಗಬೇಕಾಗ್ತದೆ. ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ತರಗತಿಯಲ್ಲಿ ಉತ್ತಮವಾಗಿ ಓದುವಂಥ ಪ್ರಯತ್ನ ಮಾಡಿ, ನಿಮ್ಮ ಕ್ಷೇತ್ರದಲ್ಲಿ ಸಮಾಜಕ್ಕೆ ಏನಾದರೂ ಕೊಡುಗೆಯಾಗಿ ಕೊಡುವಂಥ ಪ್ರಯತ್ನ ಮಾಡೋದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಹಾಗೆಯೇ ಪೋಷಕರಿಗೆ ಹೇಳೋದಾದರೆ, ಪ್ರತಿಯೊಂದು ಮಗುವಿನಲ್ಲಿಯೂ ಸಹ ಒಂದೊಂದು ಪ್ರತಿಭೆ ಇರ್ತದೆ. ನಿಮಗೆ ಗೊತ್ತಿರೋ ಹಂಗೆ ಈಗ ಕೋತಿ ಮತ್ತು ಆನೆ ತಗೊಂಡ್ರೆ ಕೋತಿ ಮರ ಹತ್ತಕ್ಕೆ ಕಳಿಸ್ಬೋದು, ಆನೆ ಭೂಮಿ ಮೇಲೆ ಮರನ ಎತ್ತೋಕೆ ಪ್ರಯತ್ನ ಮಾಡ್ಬೋದು. ನೀವು ಆನೆ ತಗೊಂಡು ಮರ ಹತ್ತು ಅಂತಂದ್ರೆ ಹತ್ಲಿಕ್ಕಾಗಲ್ಲ, ಕೋತಿ ತಗೊಂಡು ದೊಡ್ಡ ಯಾವುದೋ ಒಂದು ವಸ್ತು ಲಿಫ್ಟ್ ಮಾಡೋ ಅಂದ್ರೆ ಎತ್ತಲಿಕ್ಕಾಗಲ್ಲ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ತನ್ನದೇ ಆದ ಒಂದು ಸಾಮರ್ಥ್ಯ ಇದೆ, ಪ್ರತಿಭೆ ಇದೆ. ಆ ಪ್ರತಿಭೆಯನ್ನು ನಾವು ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿ ಓದ್ಬೋದು, ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿ ಹಾಡು ಹೇಳ್ಬೋದು. ಅವುಗಳನ್ನು ಶಿಕ್ಷಕರು ಗುರುತಿಸ್ಬೇಕು ಮತ್ತು ಪೋಷಕರು ಗುರುತಿಸ್ಬೇಕು. ಅದನ್ನು ಗುರುತಿಸಿ ಆ ವಿಭಾಗದಲ್ಲಿ ಮಗುವಿಗೆ ಸಪೋರ್ಟ್ ಮಾಡಿ ಅವರು ಆ ವಿಭಾಗದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗೋಂಗೆ ನಾವು ಪ್ರಯತ್ನ ಮಾಡೋದು ಒಳ್ಳೆಯದು ಅಂತ ಅನ್ಸುತ್ತೆ. ಎಸ್ ಸರ್, ಖಂಡಿತವಾಗ್ಲೂ ಒಂದು ಒಳ್ಳೆಯ ಸಂದೇಶವನ್ನು ತಾವು ನೀಡಿದ್ರಿ. ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಅವರಿಗೆ ಉತ್ತೇಜಿಸಬೇಕು. ಒಂದು ಕೋತಿ ಮರ ಹತ್ತುತ್ತೆ ಅಂದಾಗ ಎಲ್ಲರೂ ಆನೆ ಕೂಡ ಮರ ಹತ್ತಬೇಕು, ಆಗ ಮಾತ್ರ ಆನೆಗೆ 100 ಅಂಕ, ಕೋತಿಗೆ 100 ಅಂಕ ಕೊಟ್ಟಂಗೆ ಇದು ಕೊಡಬೇಕು ಅಂತ. ಸೊ ಬಹುಶಃ ನಮ್ಮ ಶಿಕ್ಷಣ ಪದ್ಧತಿ ಕೂಡ ಅದೇ ತರ ಆಗ್ಬಿಡ್ತಿದೆಯಾ ಅಂತ ಡೌಟು. ಸೊ ಆನೆಂತಹ ಒಂದು ದೈತ್ಯ ಶಕ್ತಿ ಕೆಳಗಡೆ ಇದೆ, ಅದನ್ನು ಗುರುತಿಸಬೇಕು. ಸೊ ಹಾಗಾಗಿ ಮಕ್ಕಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರದೇ ಆದಂತಹ ಸಾಮರ್ಥ್ಯ ಇರುತ್ತೆ. ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರನ್ನ ಗುರುತಿಸಿ ಉತ್ತೇಜಿಸಬೇಕು ಅನ್ನೋದು, ಆದಾಗ ಮಾತ್ರ ಅದು ನಿಜವಾದ ಶಿಕ್ಷಣ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದೀರಿ ಸರ್. ಖಂಡಿತವಾಗ್ಲೂ ಸರ್, ತಮ್ಮ ಜೊತೆ ಮಾತನಾಡಿದ್ದು ಬಹಳ ಸಂತೋಷ ಆಯಿತು. ತಮ್ಮಂಥ ಶಿಕ್ಷಕರು ಎಲ್ಲ ಮಕ್ಕಳಿಗೂ ಸಿಗಲಿ, ಹಾಗೆ ತಮ್ಮ ಈ ಸೃಜನಶೀಲತೆ, ಕ್ರಿಯಾಶೀಲತೆ ಹಾಗೆ ಮುಂದುವರಿಲಿ. ಇದು ಕೇವಲ ಮಕ್ಕಳಿಗಲ್ಲದೆ ಇಡೀ ದೇಶಕ್ಕೆ ಒಂದು ಕೊಡುಗೆ ಆಗುವಂತೆ ಆಗಲಿ ಅಂತ ನಾನು ಕೂಡ ಭಾವಿಸ್ಕೊಳ್ತೀನಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳ ಹಂಚಿಕೆಗಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು ಸರ್. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ ತಮ್ಮ ಸೃಜನಶೀಲತೆಯಿಂದ ವಿಜ್ಞಾನ ಕ್ಷೇತ್ರದಲ್ಲಿ ಹಲವು ಪ್ರಯೋಗಗಳನ್ನು ಮಾಡಿ ರಾಷ್ಟ್ರಮಟ್ಟದಲ್ಲಿ ಮನ್ನಣೆಯನ್ನು ಪಡೆದಂತಹ ಶ್ರೀ ಸುತ್ತೂರು ಕ್ಷೇತ್ರದ ವಸತಿ ಶಾಲೆಯ ಪ್ರೌಢಶಾಲಾ ವಿಭಾಗದ ಬೌದ್ಧ ವಿಜ್ಞಾನ ಶಿಕ್ಷಕರಾದ ಶ್ರೀ ವಿನೋದ್ ಕುಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.